ಆನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ಮಹಾನುಭಾವನಾದ ವಿದುರ ಅಣ್ಣನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅದು ವಿದುರ ನೀತಿ. ಅದರಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಸುಮಾರು 30 ಶ್ಲೋಕಗಳ ಅನುಸಂಧಾನವನ್ನ ಮಾಡಾಗಿದೆ. 31ನೇ ಶ್ಲೋಕ ನೋಡ್ಬೇಕು. ರಾಜರುಗಳು ಹೇಗಿರ್ಬೇಕು ಅಂತನ್ನೋದನ್ನ ಪಾಠ ಮಾಡ್ತಾ ಅದರ ಜೊತೆಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡ್ತಾನೆ. ಯಯೇ ವಯತ್ನ ಕ್ರಿಯತೆ ಪರರಾಷ್ಟ್ರ ವಿಮರ್ದನೆ ತಯೇ ವಯತ್ನ ಕರ್ತವ್ಯ ಸ್ವರಾಷ್ಟ್ರ ಪರಿಪಾಲನೆ. ಒಳ್ಳೆ ಮಾತು. ರಾಜನಾದವನು ಅಟ್ಯಾಕ್ ಮಾಡಬೇಕು ಅಂತ ಹೇಗೆ ಮೈಂಡ್ಸೆಟ್ ಇರುತ್ತವನದ್ದು, ಬೇರೆ ರಾಜ್ಯಗಳನ್ನ ಗೆಲ್ಲಬೇಕು, ಅವರ ಮೇಲೆ ಅಟ್ಯಾಕ್ ಮಾಡಿ ಗ್ರ್ಯಾಬ್ ಮಾಡಬೇಕು, ಆಕ್ರಮಣ ಮಾಡಿ ನಮ್ಮ ವಶಕ್ಕೆ ಪಡಿಬೇಕು ಇತರ ರಾಷ್ಟ್ರಗಳನ್ನ ಅನ್ನುವಂತಹ ಬುದ್ಧಿ ಪ್ರಯತ್ನ ಹೇಗಿರುತ್ತೆ, ಅದೇ ಪ್ರಯತ್ನವನ್ನೇ ತನ್ನ ರಾಷ್ಟ್ರವನ್ನ ಪರಿಪಾಲನೆ ಮಾಡುವಂತಹ ವಿಷಯದಲ್ಲಿ ಇರಬೇಕು. ಮಹಾಪ್ರಯತ್ನ ಪೂರ್ವಕವಾಗಿ ತನ್ನ ರಾಷ್ಟ್ರದ ತನ್ನ ಪ್ರಜೆಗಳ ಪರಿಪಾಲನವನ್ನ ಮಾಡಬೇಕು. ಆದ್ದರಿಂದ 2 ಪರರಾಷ್ಟ್ರಗಳನ್ನ ಆಕ್ರಮಣ ಮಾಡಿ ಗೆದ್ದು ತನ್ನ ಕಂಟ್ರೋಲಿಗೆ ತಗೊಳ್ಳೋದು ಒಂದು, ಅದಕ್ಕೇನು ಎಫರ್ಟ್ ಹಾಕ್ತಾನೆ ಸೇಮ್ ಎಫರ್ಟು ಅವನ ರಾಷ್ಟ್ರವನ್ನ ಪರಿಪಾಲನೆ ಮಾಡೋದು ಇರ್ಬೇಕು. ನಮಗೂ ಒಂದು ಪಾಠ. ಬೇರೆಯವರ ಇತರರ ಮೇಲೆ ಇತರರ ಲೂಪ್ ಹೋಲ್ಸ್ ಗಳನ್ನ ತಿಳಿದು ಅವರನ್ನು ಹೇಗೆ ಕೆಳಗೆ ಬೀಳಿಸೋದು, ಅವರ ಹೇಗೆ ಮರ್ಯಾದೆ ತೆಗೆಯೋದು ಅನ್ನುವಂತಹ ವಿಷಯದಲ್ಲಿ ನಮ್ಮಲ್ಲಿ ಅನೇಕ ದುಷ್ಟರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ಬುದ್ಧಿ ಏನಾದ್ರೂ ಸಹವಾಸ ದೋಷದಿಂದ ನಮ್ಮಲ್ಲೇನಾದ್ರೂ ಬಂದಿದ್ರೆ ನಾವು ಅದನ್ನ ಬಿಟ್ಟು ಅದೇ ಪ್ರಯತ್ನವನ್ನ ನಮ್ಮ ನಡವಳಿಕೆಯನ್ನ ನಮ್ಮ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಪ್ರಯತ್ನ ಪಟ್ರೆ ಸಾಧನೆಗೆ ಅನುಕೂಲ ಆಗುತ್ತೆ. ಇದೆಲ್ಲ ಒಂದೊಂದೇ ಟ್ಯಾಬ್ಲೆಟ್ ಇದ್ದ ಹಾಗೆ, ಚಿಕ್ಕ ಟ್ಯಾಬ್ಲೆಟ್ ಇದ್ದ ಹಾಗೆ ಶ್ಲೋಕಗಳು. ಧರ್ಮೇಣ ರಾಜ್ಯಂ ವಿಂದೇತ, ಅಧರ್ಮದಿಂದ ರಾಜ್ಯವನ್ನ ಸಂಪಾದನೆ ಮಾಡಬಾರದಂತೆ, ಧರ್ಮದಿಂದ ರಾಜ್ಯವನ್ನ ಸಂಪಾದನೆ ಮಾಡಬೇಕು. ಧರ್ಮದಿಂದ ಸಂಪಾದನೆ ಮಾಡಿದ ರಾಜ್ಯವನ್ನ ಧರ್ಮೇಣ ಪರಿಪಾಲಯೇತ್. ಗೊತ್ತಾಗತ್ತೆ ನಮ್ಗೆ, ಧರ್ಮದಿಂದಲೇ ಪಾಲನೆ ಮಾಡಬೇಕು. ಧರ್ಮ ಮೂಲಾಂ ಶ್ರಿಯಂ ಪ್ರಾಪ್ಯ, ರಾಜ್ಯವನ್ನೂ ಧರ್ಮದಿಂದ ಸಂಪಾದನೆ ಮಾಡಬೇಕು, ರಾಜ್ಯ ಪಾಲನೆಯನ್ನೂ ಧರ್ಮದಿಂದ ಮಾಡಬೇಕು, ಸಂಪತ್ತನ್ನೂ ಧರ್ಮದಿಂದಲೇ ಸಂಪಾದನೆ ಮಾಡಬೇಕು. ನಮ್ಮಲ್ಲಿರುವ ಹಣ ಸಂಪತ್ತು ಇನ್ನೊಬ್ಬರಿಗೆ ಮೋಸ ಮಾಡಿ ಬಂದಿರಬಾರದು. ಹಾಗೆಲ್ಲ ಇದ್ರೆ ನ ಜಹಾತಿ ನ ಹೀಯತೆ. ಈ ರೀತಿಯಲ್ಲಿ ಧರ್ಮದಿಂದಲೇ ಎಲ್ಲವನ್ನ ಪಡೆದವನು ಸಂಪತ್ತನ್ನ ಕಳ್ಕೊಳ್ಳೋದೂ ಇಲ್ಲ, ಅವನನ್ನ ಸಂಪತ್ತು ಬಿಡೋದಿಲ್ಲ. ಈ ವೈಭವ ಇದೆ. ಆದ್ದರಿಂದ ಆದಷ್ಟು ನಮ್ಮಲ್ಲಿರುವುದೆಲ್ಲವೂ ಕೂಡ ಧರ್ಮದಿಂದಲೇ ಬಂದದ್ದು ಆಗಿರ್ಬೇಕು. ಹೇಳ್ತಾನೆ ವಿದುರ, ಅಪ್ಯುನ್ಮತ್ತಾತ್ ಪ್ರಲಪತೋ ಬಾಲಾದಪಿ ಸುಭಾಷಿತಂ ಸರ್ವತಃ ಸಾರಮಾದದ್ಯಾದಶ್ಮಭ್ಯೈವ ಕಾಂಚನಂ. ದೊಡ್ಡ ಮಾತು. ಅಪ್ಯುನ್ಮತ್ತಾತ್ ಪ್ರಲಪತ, ಹುಚ್ಚನ ಪ್ರಲಾಪ. ತಲೆ ಕೆಟ್ಟಿದೆ, ಹುಚ್ಚ ಅವನು, ಹುಚ್ಚರ ಮಾತು.
ಆ ಹುಚ್ಚರ ಪ್ರಲಾಪದಿಂದ ಬಾಲಾದಪಿ ಸುಭಾಷಿತಂ, ಚಿಕ್ಕ ಮಕ್ಕಳು ಹೇಳುವಂತಹ ಒಳ್ಳೆ ಮಾತುಗಳಿಂದ ಏನ್ ಮಾಡ್ಬೇಕು? ಸರ್ವತಃ ಸಾರಮಾದದ್ಯ, ಹುಚ್ಚನ ಮಾತಿನಲ್ಲಿಯೂ ಹುಚ್ಚನ ಪ್ರಲಾಪದಲ್ಲಿಯೂ ನಮಗ್ ಅನುಕೂಲವಾದಂಥದ್ದು ಯಾವುದೋ ಒಂದು ಮಾತಿರತ್ತಲ್ಲಿ. ಹುಚ್ಚರ ಪ್ರಲಾಪ ಅಂತೀವಿ. ಆ ಹುಚ್ಚ ಪ್ರಲಾಪ ಮಾಡುವಾಗಲೇ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಾರೆ. ಚಿಕ್ಕ ಮಕ್ಕಳು ಬಾಲಭಾಷೆಯಿಂದ ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಒಂದು ಒಳ್ಳೆ ಮಾತನ್ನು ಹೇಳಿಬಿಡ್ತಾರೆ. ಅದನ್ನ ನಾವು ತಗೊಳ್ಬೇಕು. ಹೇಗೆ ಅಂತಂದ್ರೆ ಅಶ್ಮಭ್ಯೈವ ಕಾಂಚನಂ, ಕಲ್ಲಿನಿಂದ ಬಂಗಾರವನ್ನ ತಗೊಂಡ ಹಾಗೆ ಎಂತ. ಇದೆಲ್ಲ ಉಪದೇಶಗಳು ಹೇಗಿದೆ ನೋಡಿ. ಆದ್ದರಿಂದ ಯಾರ ಮಾತನ್ನು ತೆಗೆದು ಹಾಕ್ಬಾರ್ದು. ಅಯ್ಯೋ ಅವನೇನ್ ನನಗೆ ಹೇಳೋದು, ಇವನೇನ್ ನನಗೆ ಹೇಳೋದು ಇಲ್ಲ. ಭಗವಂತ ಯಾವ ಕಾಲಕ್ಕೆ ಯಾರಿಂದ ಯಾವ ರೀತಿ ಒಳ್ಳೆ ಉಪದೇಶವನ್ನು ಕೊಡಿಸ್ತಾನೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಒಳ್ಳೆ ಮಾತುಗಳನ್ನ ಅದೆಲ್ಲೇ ಬರ್ಲಿ ತಗೊಂಡ್ಬಿಡ್ಬೇಕು. ಹೇಗೆ? ಕಲ್ಲಿನಿಂದ ಬಂಗಾರವನ್ನ ತಗೊಂಡ ಹಾಗೆ. ಸುವ್ಯಾಹೃತಾನಿ ಮಹತಾಂ ಸುಕೃತಾನಿ ತತಸ್ತತಃ ಸಂಚಿನ್ವನ್ ಧೀರ ಆಸೀತ ಶಿಲಾಹಾರಿ ಶಿಲಾಂ ಯಥಾ. ಮಹತಾಂ ಸುವ್ಯಾಹೃತಾನಿ, ಮಹತಾಂ ದೊಡ್ಡ ಜನಗಳಿದ್ದಾರೆ, ಮಹಾನುಭಾವರು, ದೊಡ್ಡವರು. ಆ ದೊಡ್ಡವರು ಹೇಳಿದ ಒಳ್ಳೆ ಮಾತುಗಳನ್ನ ನಾವು ಕಲೆಕ್ಟ್ ಮಾಡಬೇಕು, ಸುಭಾಷಿತಗಳನ್ನ. ಹಾಗೆ ಸುಕೃತಾನಿ ತತಸ್ತತಃ, ಅವ್ರು ಮಾಡಿದ ಒಳ್ಳೆ ಕೆಲಸವನ್ನ, ದೊಡ್ಡವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೆ, ದೊಡ್ಡವ್ರು ಏನು ಒಳ್ಳೆ ಮಾತುಗಳನ್ನಾಡ್ತಾರೆ, ಅದನ್ನ ಮಾತ್ರ ಸಂಗ್ರಹ ಮಾಡಬೇಕು. ಹೇಗೆ? ಶಿಲಾಹಾರಿ ಯಥಾ ಶಿಲಾ, ಶಿಲಾಹಾರಿ ಕಲ್ಲಿನ ಪುಡಿಯನ್ನ ತಿನ್ನುತ್ತೆ. ಪುರ, ತಮಿಳಿನಲ್ಲಿ ಪುರ ಅಂತಾರಲ್ಲ, ಪಿಜನ್, ಪಾರಿವಾಳ. ಶಿಲಾ ಕಣಭಕ್ಷಕ ಪಾರಾವತಃ, ಸಂಸ್ಕೃತದಲ್ಲಿ ಪಾರಿವಾಳ, ಪುರ ಅನ್ನುವ ಪಕ್ಷಿ, ತಮಿಳಲ್ಲಿ ಪುರ ಅಂತ ಏನ್ ಹೇಳ್ತಾರೆ, ಪಾರಿವಾಳ ಅನ್ನ ಪಾರಾವತ ಅಂತ. ಆ ಪಾರಾವತ ಕಲ್ಲಿನ ಕಣಗಳನ್ನ ಆರಿಸಿಕೊಳ್ಳುತ್ತೆ. ಕಲ್ಲಿನ ಕಣಗಳನ್ನ ಹೇಗೆ ಆರಿಸುತ್ತೆ ಹಾಗೆ ಬಹಳ ಕಷ್ಟ ಇದೆ. ಕಡಲೆಬೇಳೆ ಕಣ, ಉದ್ದಿನ ಬೇಳೆ ಕಣ ಅಲ್ವಾ, ಅಕ್ಕಿ ಕಾಳುಗಳು ಆರಿಸೋದು ಬಹಳ ಸುಲಭ. ಕಲ್ಲಿನ ಕಣಗಳನ್ನ ಆರಿಸೋದು ಕಷ್ಟ. ಅಂದ್ರೆ ದೊಡ್ಡವರಲ್ಲಿ ಅನೇಕ ಕೆಟ್ಟ ನಡವಳಿಕೆಗಳು ಕಾಣುತ್ತೆ, ಅದನ್ನ ಬಿಟ್ಟು ಬಿಡಬೇಕು. ಅವರಲ್ಲಿ ಒಳ್ಳೆ ನಡವಳಿಕೆಗಳು ಏನು ಕಾಣುತ್ತೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಅವರು ಆಡಿದ ಒಳ್ಳೆ ಮಾತುಗಳೇನಿದೆ, ಸಂಗ್ರಹ ಯೋಗ್ಯವಾದ ಸದುಪದೇಶಗಳು, ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಗಂಧೇನ ಗಾವಃ ಪಶ್ಯಂತಿ, ಗೋವುಗಳು ನೋಡೋದು ಯಾವುದ್ರಿಂದ ಅಂತಂದ್ರೆ ಗಂಧದಿಂದ. ಸುಗಂಧ ಪರಿಮಳ ಮೂಗಿಗೆ ಬಂತು ಅಂತಂದ್ರೆ ಓ ಅಲ್ಲೇನೋ ಇದೆ ಅಂತ ಅಲ್ಲಿ ಹೋಗುತ್ತೆ. ಅಂದ್ರೆ ಗೋವುಗಳು ಗಂಧದಿಂದ ನೋಡ್ತವೆ. ಬ್ರಾಹ್ಮಣರು ಯಾವುದರಿಂದ ನೋಡ್ತಾರೆ? ಶಾಸ್ತ್ರೈ ಪಶ್ಯಂತಿ ಬ್ರಾಹ್ಮಣ. ಬ್ರಾಹ್ಮಣರು ಏನೇ ಮಾಡ್ಲಿ, ಶಾಸ್ತ್ರ ಪ್ರಮಾಣ ಇದೆಯಾ, ಶಾಸ್ತ್ರ ಪ್ರಮಾಣ ಇಲ್ವಾ, ಶಾಸ್ತ್ರ ನಿಷೇಧ ಮಾಡಿದ್ಯಾ, ಇದನ್ನು ಶಾಸ್ತ್ರ ಮಾಡು ಅಂತ ಹೇಳಿದ್ಯಾ, ಅವ್ರು ಹಾಗೆ ಶಾಸ್ತ್ರೈ ಪಶ್ಯಂತಿ ಬ್ರಾಹ್ಮಣ. ಗೋವುಗಳು ಗಂಧದ ಮೂಲಕ ನೋಡಿದರೆ ಬ್ರಾಹ್ಮಣರು ಶಾಸ್ತ್ರದ ಕಣ್ಣಿಂದ ನೋಡ್ತಾರೆ. ಅಂದ್ರೆ ಬ್ರಾಹ್ಮಣರಿಗೆ ಎಷ್ಟು ದೊಡ್ಡ ಸ್ಥಾನ ನೋಡಿ. ಅವ್ರಿಗೆ ಏನು ಮಾಡ್ಬೇಕಾದ್ರೂ ಶಾಸ್ತ್ರ ಪ್ರಮಾಣ ಇರಬೇಕು. ಚಾರೈ ಪಶ್ಯಂತಿ ರಾಜಾನಃ, ರಾಜರುಗಳು ಚಾರರ ಮೂಲಕ ನೋಡ್ತಾರೆ, ಡೈರೆಕ್ಟ್ ಆಗಿ ಇಲ್ಲ, ಚಾರರ ಮೂಲಕ ರಾಜರು. ಮತ್ತೆ ಬೇರೆಯವರು ಕಣ್ಣಿಂದ ನೋಡ್ತಾರೆ. ಚಕ್ಷುರ್ಭ್ಯಾಂ ಇತರೆ ಜನ. ಗೋವುಗಳು ಗಂಧದಿಂದ,
ಬ್ರಾಹ್ಮಣರು ಶಾಸ್ತ್ರಗಳಿಂದ, ರಾಜರು ಚಾರರ ಮೂಲಕ, ಬೇರೆ ಜನಗಳೆಲ್ಲ ಕಣ್ಣಿಂದ ನೋಡ್ತಾರೆ. ಅದ್ಭುತ ಇದು. ಭೂಯಾಂಸಂ ಲಭತೆ ಕ್ಲೇಶಂ ಯಾಗೌರ್ಭವತಿ ದುರ್ದುಘಾ ಅಥಯಾ ಸುದುಘಾ ಭವತಿ ನೈವತಾಂ ವಿತುದಂತ್ಯಪಿ. ಹಸು ಹತ್ರ ಹಾಲ್ ಕರೀಲಿಕ್ಕೆ ಹೋದ್ವಿ, ಬಹಳ ಕಷ್ಟ, ಒದೀತು, ಹೊಡೀತು, ಅದರ ಕೊಂಬುಗಳಿಂದ ನಮ್ಮನ್ನ ಚುಚ್ಚಲಿಕ್ಕಾಗಿ ಬಂತು. ಅಂತ ದನಕ್ಕೆ ತುಂಬಾ ಕಷ್ಟ ಆಗತ್ತೆ. ನಮಗೆ ಪಾಠ ಇದು. ನಮ್ಮಿಂದ ಉಪಕಾರ ಅಂತ ಅನ್ನೋದು ಬೇರೆಯವರಿಗೆ ಬಹಳ ಕಷ್ಟದಿಂದ ಆಗಬಾರ್ದು. ಬೇಡಬೇಕು, ಕಾಲಿಗೆ ಬೀಳ್ಬೇಕು, ಪ್ಲೀಸ್ ಅಂತ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ಸೇವೆ ಮಾಡಬೇಕು. ಅಂತ ವ್ಯಕ್ತಿ ಕಷ್ಟ ಜಾಸ್ತಿ. ಅದೇ ಈಸಿಯಾಗಿ ಹಾಲು ಕೊಡುತ್ತೆ ಹಸು ಇದೆಯಲ್ಲ, ಅದಕ್ಕೆ ಯಾವ ಕಷ್ಟವೂ ಇಲ್ಲ, ಅದಕ್ಕೆ ಯಾರು ಹಿಂಸೆಯನ್ನು ಕೊಡೋದಿಲ್ಲ. ಅರ್ಥ ಏನು? ಎರಡು, ನಮ್ಮಿಂದ ಬೇರೆಯವರಿಗೆ ಅನಾಯಾಸವಾಗಿ ಉಪಕಾರ ಆಗಬೇಕು. ಕಷ್ಟ ಬಂದಾಗ, ನೀಡಿದ್ದಾಗ ಉಪಕಾರ ಮಾಡಿಬಿಡ್ಬೇಕು. ಯದತಪ್ತಂ ಪ್ರಣಮತೆ ನ ತತ್ ಸಂತಾಪಯತ್ಯುತ ಯಚ್ಚ ಸ್ವಯಂ ನಮೇದ್ದಾರು ನ ತತ್ ಸಂತಾಪಯೇದ್ಬುಧಃ ಏತಯೋಪಮಯಾ ಧೀರಃ ಸನ್ನಮೇತ ಬಲೀಯಸೆ. ಯದತಪ್ತನ್ ಪ್ರಣಮತೆ. ಪ್ರಣಮತೆ ಅಂದ್ರೆ ಬಗ್ಗುವುದು ಅಂತ. ಎತ್ತರ ಸ್ಟ್ರೈಟ್ ಆಗಿ ನಿಂತಿದೆ, ಅದು ಬಗ್ಗೋದಿಲ್ಲ. ಬಿಸಿ ಮಾಡ್ಲಿಲ್ಲ, ಬೆಂಕಿಯಲ್ಲಿ ಕಾಯಿಸಲಿಲ್ಲ ಅಂದ್ರೆ ಯಾವುದು ಬಗ್ಗೋದಿಲ್ವೋ ಅಂತಹ ವಸ್ತುವನ್ನೇನ್ ಮಾಡ್ತಾರೆ? ಕಾಸ್ತಾರೆ, ಬೆಂಕಿಗೆ ಹಾಕ್ತಾರೆ, ಸುಡ್ತಾರೆ. ಅವಾಗ ಅದೇನಾಗತ್ತೆ? ಕಬ್ಬಿಣ ಮೊದಲಾದ ಪದಾರ್ಥಗಳು ಬಗ್ಗುತ್ತೆ. ಅದೇ ನೋಡಿ ಮರ, ಹಣ್ಣು ತುಂಬುತ್ತಾ ಇದ್ದ ಹಾಗೆ ಬಗ್ಗಿ ಬಿಡುತ್ತೆ. ಮರವನ್ನ ಯಾರು ಬೆಂಕಿಯಲ್ಲಿ ಕಾಯಿಸಿ ಬಗ್ಗುವಂತೆ ಮಾಡೋದಿಲ್ಲ. ಮರಗಳು ಒಂದು ಹಂತಕ್ಕೆ ಹೋಗ್ತಾ ಇದ್ದ ಹಾಗೆ ಅದು ಒಂದ್ ಎತ್ತರಕ್ಕೆ ಹೋಗಿ ಹಣ್ಣನ್ನ ಕೊಡ್ತು ಅಂತನ್ನುವಾಗ ಹಣ್ಣು ತುಂಬಿದ ಮರ ತಾನಾಗಿ ಬಗ್ಗು ಬಿಡುತ್ತೆ. ಅದೇ ಕಬ್ಬಿಣ ಬೆಂಕಿಯಲ್ಲಿ ಕಾಸಿದ್ರೆ ಮಾತ್ರ ಬಗ್ಗೋದು. ಇದು ದೃಷ್ಟಾಂತ. ಈ ದೃಷ್ಟಾಂತವನ್ನ ಉದಾಹರಣೆಯಾಗಿಟ್ಟುಕೊಂಡು ಬುದ್ಧಿವಂತನಾದವನು ಏನ್ ಮಾಡಬೇಕು? ನಮಗಿಂತ ಜ್ಞಾನಿಗಳು ಬಂದಾಗ, ನಮಗಿಂತ ಉತ್ತಮರು ಬಂದಾಗ ನಾವೇ ಬಗ್ಗಿ ನಮಸ್ಕಾರ ಮಾಡಿಬಿಡಬೇಕು. ದೇವತೆಗಳಿಂದ ಹೊಡೆಸಿಕೊಂಡು ಸ್ವತ್ತಮ ದ್ರೋಹ ಮಾಡಿ ಅದರ ಪಾಪದಿಂದ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಆಮೇಲೆ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಒದ್ದಾಡೋದಕ್ಕಿಂತ ದೊಡ್ಡವರು ಬಂದಾಗ ನಾವೇ ನಮಸ್ಕಾರ ಮಾಡಿ ಬಗ್ಗಿ ಬಿಟ್ರೆ ಟೆನ್ಷನ್ನೇ ಎಂಥ. ಇದೆಲ್ಲ ಹೇಗಿದೆ ನೋಡಿ, ಎಷ್ಟು ಅಪೂರ್ವವಾದ ಒಂದೊಂದೇ ಅವಾಗ್ಲೇ ಹೇಳ್ದ ಹಾಗೆ ಟ್ಯಾಬ್ಲೆಟ್ಗಳಿದೆಲ್ಲ, ಸದ್ಬುದ್ಧಿಯ ಟ್ಯಾಬ್ಲೆಟ್ಸ್. ಯಾರಿಗಾದ್ರೂ ಬೇಕು ಅಂದ್ರೆ ವಿದುರ ನೀತಿಯನ್ನ ಕೇಳಬೇಕು. ಪರ್ಜನ್ಯನಾಥ ಪಶವಃ. ಪಶುಗಳಿಗೆ ಯಾರು ಸ್ವಾಮಿ ಅಂತಂದ್ರೆ ಮಳೆ, ಪರ್ಜನ್ಯ ದೇವತೆ. ಅವನು ಬಂದ್ರೆ ಒಳ್ಳೆ ನೀರು, ಒಳ್ಳೆ ಹುಲ್ಲು, ಓಡಾಡ್ಲಿಕ್ಕೆ ಜಾಗ ಎಲ್ಲ ಸಿಗತ್ತೆ ಅವುಗಳಿಗೆ. ಆದ್ದರಿಂದ ಪಶುಗಳಿಗೆ ನಾಥ, ಸ್ವಾಮಿ ಯಾರು ಅಂತಂದ್ರೆ ಬಂಧು, ಪರ್ಜನ್ಯ ದೇವ. ರಾಜರಿಗೆ ಯಾರು ಬಂಧುಗಳು ಅಂತಂದ್ರೆ ರಾಜಾನೋ ಮಂತ್ರಿ ಬಾಂಧವಾಹ. ಒಳ್ಳೆಯ ಮಂತ್ರ ಸಾಮರ್ಥ್ಯವುಳ್ಳ, ಒಳ್ಳೆ ಪ್ಲಾನಿಂಗ್ ಇರತಕ್ಕಂತಹ ಮಂತ್ರಿ ರಾಜರಿಗೆ ಬಾಂಧವರು. ಪತಯೋ ದೇವತಾ ಸ್ತ್ರೀಣಾನ್. ಸ್ತ್ರೀಯರಿಗೆ ದೇವತಾ ಸಮಾನರು ಯಾರು ಅಂತ ಕೇಳಿದ್ರೆ ಅವರ ಗಂಡಂದಿರು. ಹಾಗೆ ಬ್ರಾಹ್ಮಣರಿಗೆ ಬಂಧುಗಳು ಯಾರು ಅಂತಂದ್ರೆ ಬ್ರಾಹ್ಮಣಾಹ ವೇದ ಬಾಂಧವಾಹ. ಬ್ರಾಹ್ಮಣರಿಗೆ ಬಂಧುಗಳು ವೇದಗಳು. ಯಾಕೆ? ಬಂಧುಗಳ ಕೆಲಸ ಏನು ಅಂದ್ರೆ ನಮ್ಮನ್ನ ಚೆನ್ನಾಗಿ ಗೈಡ್ ಮಾಡುವಂಥದ್ದು ಬಂಧುಗಳ ಕೆಲಸ. ಹಾಗೆ ಬ್ರಾಹ್ಮಣರನ್ನ ಗೈಡ್ ಮಾಡುವಂಥದ್ದು ಯಾವುದು? ವೇದಗಳು. ಸತ್ಯೇನ ರಕ್ಷತೆ ಧರ್ಮ.
ಧರ್ಮವನ್ನ ಕಾಪಾಡಿಕೊಳ್ಳೋದು ಹೇಗೆ? ಧರ್ಮವನ್ನ ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಇದರ ಉತ್ತರ ಕೊಡ್ತಾನೆ, ಸತ್ಯದಿಂದ. ಧರ್ಮದ ರಕ್ಷಣೆ ಆಗೋದು ಯಾವುದರಿಂದ? ಸತ್ಯದಿಂದ ಧರ್ಮದ ರಕ್ಷಣೆ ಆಗತ್ತೆ. ವಿದ್ಯಾಯೋಗೇನ ರಕ್ಷತೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ ವಿದ್ಯೆ ಅದನ್ನ ಉಳಿಸ್ಕೊಳ್ಳೋದು ಯಾವುದರಿಂದ ಅಂದ್ರೆ ಪಾಠ ಪ್ರವಚನ ಯೋಗ. ಶಿಷ್ಯರಲ್ಲಿ ಪಾಠ ಹೇಳಿ ಅಂತ ಕೇಳಿದ ವ್ಯಕ್ತಿಗಳಲ್ಲಿ ಉಪದೇಶ ಮಾಡೋದ್ರಿಂದ ವಿದ್ಯೆ ಅನ್ನೋದು ಉಳಿಯತ್ತೆ. ಮೃಜಯ ರಕ್ಷತೆ ರೂಪಂ. ರೂಪ ಉಳಿಸ್ಕೊಳ್ಳೋದು ಹೇಗೆ ಅಂದ್ರೆ ಕ್ಲೀನ್ ಆಗಿರೋದ್ರಿಂದ. ಕೊಳಕಾಗಿ ಇದ್ರೆ ರೂಪ ಕಾಣೋದಿಲ್ಲ. ಆದ್ರಿಂದ ಮೃಜಯ ಶುದ್ಧವಾಗಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ರೂಪ ಉಳಿಯತ್ತೆ. ವಂಶ ಉಳಿಯೋದು ಯಾವುದ್ರಿಂದ ಅಂದ್ರೆ ಕುಲಂ ವೃತ್ತೇನ ರಕ್ಷತೆ. ನಮ್ಮ ಕ್ಯಾರೆಕ್ಟರ್, ನಮ್ಮ ನಡತೆಯಿಂದ ವಂಶದ ರಕ್ಷಣೆ ಆಗುತ್ತೆ. ಅದ್ಭುತವಾದ ಮಾತು. ಹಾಗೆ ಮಾನೇನ ರಕ್ಷತೆ ಧಾನ್ಯಂ. ಧಾನ್ಯವನ್ನ ರಕ್ಷಣೆ ಮಾಡೋದು ಹೇಗೆ ಅಂದ್ರೆ ಎಲ್ಲೆಲ್ಲ ಬಿಸಾಕ್ ಕೊಡೋದಲ್ಲ. ಕಣಜ, ಕೊಪ್ಪರಿಗೆ, ಕೊಳದಪ್ಪಲೆ ಮೊದಲಾದ ಪಾತ್ರೆಗಳಲ್ಲಿ ಹಾಕಿದ್ರೆ ಧಾನ್ಯದ ರಕ್ಷಣೆ ಆಗತ್ತೆ. ಶ್ವಾನ್ ರಕ್ಷೇತ್ ಅನುಕ್ರಮಾತ್. ಕುದುರೆಗಳನ್ನ ರಕ್ಷಣೆ ಮಾಡೋದು ಹೇಗೆ? ಅನುಕ್ರಮಾತ್. ಪಾದ ವಿಕ್ಷೇಪಾತ್ ಇತಸ್ತತೋ ಧಾವನಾತ್. ಒಂದು ಕಡೆ ಕಟ್ಟಾಕಿ ಬಿಡೋದಲ್ಲ ಕುದುರೆಯನ್ನ, ಅಲ್ಲಿ ಇಲ್ಲಿ ಅದಕ್ಕೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಇಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಕುದುರೆಗಳು ಚೆನ್ನಾಗಿ ರಕ್ಷಣೆ ಆಗ್ತದೆ. ಗೋವುಗಳನ್ನ ರಕ್ಷಣೆ ಮಾಡೋದು ಹೇಗೆ? ವಿದುರ ಹೇಳ್ತಾನೆ, ಅಭೀಕ್ಷ್ಣ ದರ್ಶನಾದ್ ಗಾವ. ನಿರಂತರವಾಗಿ ಅದನ್ನ ನೋಡ್ಕೊಳ್ತಾ ಇರ್ಬೇಕು. ಕಂಟಿನ್ಯೂ ಆಗಿ ಕೇರ್ ಮಾಡ್ತಾ ಇದ್ರೆ ಗೋವುಗಳು ಉಳಿಯುತ್ತೆ. ನಿರಂತರವಾಗಿ ನೋಡ್ಕೊಳ್ತಾ ಇರ್ಬೇಕು. ಹಾಗಾದಾಗ ಗೋವುಗಳು ರಕ್ಷಿತವಾಗುತ್ತೆ. ಹೆಣ್ಣು ಮಕ್ಕಳನ್ನು ಕಾಪಾಡೋದು ಹೇಗೆ ಅಂದ್ರೆ ಸ್ತ್ರೀಯೋ ರಕ್ಷೇತ್ ಕುಶೀಲತಃ. ಕೆಟ್ಟ ವ್ಯಕ್ತಿತ್ವ, ಸ್ತ್ರೀಯರಿಗೆ ಯಾರು ಗೌರವ ಕೊಡದೆ, ಮಾನವನ್ನ ರಕ್ಷಣೆ ಮಾಡದೆ, ಮರ್ಯಾದೆಯನ್ನ ಕೊಡದೆ, ದುಷ್ಟ ಬುದ್ಧಿಯಿಂದ ಯಾರು ಕೂಡಿದ್ದಾರೆ ಅಂತಹ ಕೆಟ್ಟ ಮನುಷ್ಯರಿಂದ ಸ್ತ್ರೀಯರನ್ನ ರಕ್ಷಣೆ ಮಾಡಬೇಕು. ವಿದುರ ಹೇಳ್ತಾನೆ, ನಕುಲಂ ವೃತ್ತಿಹೀನಸ್ಯ ಪ್ರಮಾಣಮಿತಿ ಮೇ ಮತಿ. ಕ್ಯಾರೆಕ್ಟರ್ ಮುಖ್ಯ ರೀ. ಕ್ಯಾರೆಕ್ಟರ್ ಇದ್ದವನಿಗೆ ವಂಶದಿಂದ ಏನು, ನಾನು ಆ ವಂಶದಲ್ಲಿ ಹುಟ್ಟಿದ್ದೇನೆ, ನಮ್ ತಾತ ಹೀಗೆ, ನಮ್ ಮುತ್ತಾತ ಹೀಗೆ ಅಂದ್ಬಿಟ್ಟು ಇವನು ಕೆಟ್ಟದಾಗಿ ನಡ್ಕೊಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ವೃತ್ತ, ನಮ್ಮ ನಡತೆ, ನಮ್ಮ ಶೀಲ, ನಮ್ಮ ಕ್ಯಾರೆಕ್ಟರ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಎಂಥ ದೊಡ್ಡ ವಂಶದಲ್ಲಿ ಹುಟ್ಟಿರ್ಲಿ ಅವನಿಗದು ಮರ್ಯಾದೆ ತಂದ್ಕೊಡಲ್ಲ. ನೇಮತಿ ವಿದುರ ಅಂದ, ನನ್ನ ಅಭಿಪ್ರಾಯ ಅಣ್ಣ, ಎಷ್ಟು ದೊಡ್ಡ ವಂಶದಲ್ಲಿ ಹುಟ್ಟಿದ್ರು ನಡತೆ ಸರಿಯಾಗಿಲ್ಲ ಅಂತಂದ್ರೆ ಅವನಿಗೆ ಯಾರೂ ಮರ್ಯಾದೆ ಕೊಡಲ್ಲ. ಅದೇ ಅಂತ್ಯೇಶ್ವಪಿ ಜಾತಾನಾಂ ವೃತ್ತಮೇವ ವಿಶಿಷ್ಯತೆ. ಅತ್ಯಂತ ಅಂತ್ಯಜರಾಗಿ ಹುಟ್ಟಿದಂತಹ ವ್ಯಕ್ತಿಗಳು ಕೂಡ ಒಳ್ಳೆಯ ಕ್ಯಾರೆಕ್ಟರ್ ಇಂದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಬಿಡ್ತಾರೆ. ಆದ್ದರಿಂದ ಮರ್ಯಾದೆಗೆ ಕಾರಣ ವಂಶವಲ್ಲ, ನಡತೆ. ನಮ್ಮ ನಡತೆ ಸರಿಯಾಗಿದ್ರೆ ನಮ್ಮ ವಂಶಕ್ಕೆ ಬೆಲೆ, ಗೌರವ. ಪಾಠ. ಯಾರಿಗೆ ಆಧಿ? ಆಧಿ ಅಂದ್ರೆ ಮನೋರೋಗ. ಯಾರಿಗೆ ಶಾಶ್ವತವಾದ ಮನೋರೋಗ ಬರುತ್ತೆ? ತಸ್ಯ ಚಾಧಿರನಂತಕಃ. ಮನೋರೋಗ ಯಾರಿಗೆ? ನಿರಂತರವಾದ, ಯಾವತ್ತೋ ಬರುತ್ತೆ. ಪರವಿತ್ತೇಷು ರೂಪೇ ವೀರ್ಯೇ ಕುಲೇ ಅನ್ವಯೇ
ಮುಖ ಸೌಭಾಗ್ಯ ಸತ್ಕಾರೇ ತಸ್ಯ ಚ ಧಿರಣಂತಕಃ. ಬೇರೆಯವರ ಸಂಪತ್ತನ್ನ ನೋಡಿ ಯಾರು ಹೊಟ್ಟೆ ಉರ್ಕೊಳ್ತಾನೆ, ಬೇರೆಯವರ ರೂಪವನ್ನ ನೋಡಿ ಯಾರು ಹೊಟ್ಟೆ ಉರ್ಕೊಳ್ತಾನೆ, ಬೇರೆಯವರ ಸಾಮರ್ಥ್ಯವನ್ನ ನೋಡಿ ಯಾರು ಹೊಟ್ಟೆ ಉರ್ಕೊಳ್ತಾನೆ, ಬೇರೆಯವರ ವಂಶ, ಅವರ ಸಂತಾನ, ಅವರ ಸುಖ, ಅವರ ಸೌಭಾಗ್ಯ, ಅವರಿಗಾಗುವಂತಹ ಮರ್ಯಾದೆ, ಅಂದ್ರೆ ಬೇರೆಯವರಿಗೆ ಇರುವ ಎಲ್ಲ ವಿಷಯಗಳಲ್ಲಿಯೂ ಯಾರು ಹೊಟ್ಟೆ ಉರ್ಕೊಳ್ತಿರ್ತಾನೆ, ಈರ್ಷ್ಯ ಅಸೂಯೆಯನ್ನ ಪಡ್ತಾ ಇರ್ತಾನೆ, ಅವನಿಗೆ ಮನೋರೋಗ ಅನಂತವಾಗಿಬಿಡುತ್ತೆ. ನಿರಂತರವಾದ ಮನೋರೋಗ ಅವನಿಗೆ. ಮನೋರೋಗ ಕಡಿಮೆ ಆಯಿತು ಅಂತಿಲ್ಲ. ಯಾಕೆ? ಹೊಟ್ಟೆ ಉರಿಗೆ ಎಲ್ಲಿದೆ ಮದ್ದು, ಔಷಧಿ ಎಲ್ಲಿದೆ? ಬೇರೆಯವರ ಮೇಲಿನ ಮಾತ್ಸರ್ಯಕ್ಕೆ ಔಷಧಿ ಎಲ್ಲಿದೆ? ಎಲ್ಲೂ ಇಲ್ಲ. ಆದ್ದರಿಂದ ಹೊಟ್ಟೆ ಉರಿಗೆ ಔಷಧಿ ಇಲ್ಲವಾದ್ದರಿಂದ ಮಾತ್ಸರ್ಯ ಇರತಕ್ಕಂತಹ ವ್ಯಕ್ತಿಗಳ ಮನೋರೋಗ ಅದು ಅನಂತ, ನಾಶವೇ ಆಗೋದಿಲ್ಲ, ನಿರಂತರ. ಯಾರಿಗೆ ಉದ್ವೇಗ ಇಲ್ಲ, ಉದ್ವೇಗ ಯಾರಿಗಿಲ್ಲ, ಆಂಗ್ಸೈಟಿ ಅಂತಾರಲ್ಲ, ಯಾರಿಗಿಲ್ಲ ಅದು. ಅಕಾರ್ಯಕರಣಾತ್ ಭೀತಃ ಕಾರ್ಯಾಣಾಂಚ ವಿವರ್ಜನಾತ್ ಅಕಾಲೇ ಮಂತ್ರಭೇದಾಚ್ಚ ಯೋ ನ ಮಾದ್ಯೇತ್ ಸ ನೋದ್ವಿಜೇತ್. ಕೆಟ್ಟ ಕೆಲಸವನ್ನ ಯಾರು ಮಾಡೋದಿಲ್ಲ, ಯಾರಿಗೆ ಉದ್ವೇಗ ಇಲ್ಲ, ಟೆನ್ಷನ್ ಯಾರಿಗಿಲ್ಲ, ಯಾರು ಮಾಡಬಾರದ ಕೆಲಸವನ್ನ ಮಾಡೋದಿಲ್ಲ, ಹಾಗೆ ಮಾಡಬೇಕಾದ ಕೆಲಸವನ್ನ ಯಾರು ಬಿಡೋದಿಲ್ಲ. ಇದು ದೊಡ್ಡದು ನೋಡಿ. ಮಾಡಬೇಕಾದ್ದನ್ನ ಬಿಡೋದಿಲ್ಲ, ಮಾಡಬಾರದನ್ನ ಮಾಡೋದಿಲ್ಲ. ಇದು ಮಾಡಬೇಡ ಅಂದ್ರೆ ಮಾಡೋದಿಲ್ಲ, ಇದನ್ನ ಮಾಡು ಅಂದ್ರೆ ಶಾಸ್ತ್ರಗಳು ಯಾವುದನ್ನ ಮಾಡಬಾರದು ಅಂತ ಹೇಳುತ್ತೆ, ಅದನ್ನ ಮಾಡೋದಿಲ್ಲ. ಶಾಸ್ತ್ರಗಳು ಯಾವುದನ್ನ ಮಾಡಬೇಕು ಅಂತ ಹೇಳುತ್ತೆ, ಅದನ್ನ ಬಿಡೋದಿಲ್ಲ. ಹಾಗೆ ಟೈಮ್ ಬರದೆ ಅವನ ತಲೆಯಲ್ಲಿ ಏನಿದೆ ಪ್ಲಾನಿಂಗ್, ಅದನ್ನ ಹೊರಗಡೆ ಗುಟ್ಟು ಬಿಟ್ಟು ಕೊಡೋದಿಲ್ಲ. ಇಂತಹ ವ್ಯಕ್ತಿಗೆ ಯಾವತ್ತೂ ಉದ್ವೇಗ ಇಲ್ಲ. ಸಜ್ಜನರಿಗೆ ಯಾವ ಮದ ಇರಲ್ಲ, ಅಹಂಕಾರಿಗಳಿಗೆ ಯಾವ ಮದ ಇರುತ್ತೆ. ವಿದುರ ಹೇಳುವಂಥದ್ದು. ವಿದ್ಯಾ ಮದೋ ಧನ ಮದ ತೃತೀಯೋ ಅಭಿಜನೋ ಮದ ಮದಾಯೇತೆ ಅವಲಿಪ್ತಾನಾನ್ ನ ಚೈವ ಸ್ಯುಃ ಸತಾಂ ಮದಃ. ವಿದ್ಯಾಮದ, ನಾ ಒಳ್ಳೆ ನನಗೆ ತುಂಬಾ ವಿದ್ಯೆ ಇದೆ ಅನ್ನೋದು ಗರ್ವ ಕಾರಣ ಆಗಿದೆ, ಮದ ಬಂದಿದೆ. ಧನ ಮದ, ಒಳ್ಳೆ ಸಂಪತ್ತಿದೆ ಅನ್ನೋ ಕಾರಣಕ್ಕೆ ಮದ ಬಂದುಬಿಟ್ಟಿದೆ. ಮೂರನೆಯದ್ದು ಅಭಿಜನೋ ಮದ, ಒಳ್ಳೆ ವಂಶ ಇದೆ ನನಗೆ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ದೇನೆ, ಒಳ್ಳೆ ವಿದ್ಯೆ ಇದೆ, ಒಳ್ಳೆ ಧನ ಇದೆ ಅನ್ನುವುದು ಈ ಮೂರು ದುರಹಂಕಾರಿಗಳಿಗೆ ಇರುತ್ತೆ. ಈ ಮೂರು ಮದಗಳು ಅವಲಿಪ್ತರಿಗೆ, ದುರಹಂಕಾರಿಗಳಿಗೆ. ಆದ್ರೆ ಸಜ್ಜನರಿಗೆ ವಿದ್ಯೆ ಇದ್ರೂ ವಿನಯ, ಹಣವಿದ್ರೂ ವಿನಯ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ವಿನಯ, ಅವರಿಗೆ ಮದ ಇರೋದಿಲ್ಲ. ಆದ್ದರಿಂದ ವಿದ್ಯಾಮದ, ಧನಮದ, ಕುಲಮದ, ಈ ಮೂರು ಮದಗಳಿಂದ ನಾವು ದೂರ ಇರಬೇಕು. ನೆಕ್ಸ್ಟ್ ಹೇಳ್ತಾನೆ ವಿದುರ, ಇವರು ಸಜ್ಜನರೇ ಅಲ್ಲ, ಒಳ್ಳೆಯವರೇ ಅಲ್ಲ. ಹಾಗಿದ್ರೂ ಕೂಡ ನಾವು ಮಹಾ ಸಜ್ಜನರು, ನಾವು ಒಳ್ಳೆಯವರು, ನಾವು ಸುಭಗರು ಅಂತ ಅವ್ರಿಗವ್ರೇ ಅಂದ್ಕೊಂಡ್ಬಿಡ್ತಾರೆ. ಯಾರ್ಯಾರು? ಅಸಂತಹ ಅಭ್ಯರ್ಚಿತ ಸದ್ಭಿ ಕ್ವಚಿತ್ ಕಾರ್ಯೇ ಕದಾಚನ ಮನ್ಯಂತೆ ಸಂತಮಾತ್ಮಾನಂ ಅಸಂತಮಪಿ ವಿಶ್ರುತಂ. ಕೆಟ್ಟವರು, ಅವನ್ ಕೆಟ್ಟವನು ಅಂತ ವರ್ಲ್ಡ್ ಫೇಮಸ್.
ಊರಿಗೆಲ್ಲ ಗೊತ್ತವನು ಒಳ್ಳೆಯವನಲ್ಲ, ಸಜ್ಜನ ಅಲ್ಲ, ಅಸಜ್ಜನ ಅವನು ಅಂತ. ಹಾಗಿದ್ರೂ ಕೂಡ ಆ ಸಜ್ಜನರು ಯಾವಾಗಲೋ ಒಂದೇ ಸಲ ಯಾವುದೋ ಕಾರಣಕ್ಕೆ ಅವನಿಗೆ ಮರ್ಯಾದೆ ಮಾಡಿಬಿಡ್ತಾರೆ. ಸಭೆಯೆಲ್ಲ ಅವನಿಗೆ ಮರ್ಯಾದೆ ಆಯ್ತು, ಅಷ್ಟೇ ಸಾಕು. ಇವನಿಗೆ ನಾನು ಕೆಟ್ಟವನು, ಅಸಜ್ಜನ ಅಂತ ವರ್ಲ್ಡ್ ಫೇಮಸ್ ಆಗಿದ್ರು ಕೂಡ ನಾನು ಸಜ್ಜನ ಅನ್ನುವಂತ ಭ್ರಾಂತಿ ಅವನಿಗೆ ಬಂದು ಬಿಡುತ್ತೆ. ಎಷ್ಟು ಜನ ಹೇಳ್ತಾರೆ ನೋಡಿ ವಿದುರ. ಅದರಿಂದ ಸಜ್ಜನರ ಯಾವತ್ತೂ ಸಜ್ಜನರೇ, ಅಸಜ್ಜನರ ಯಾವತ್ತೂ ಅಸಜ್ಜನರೇ. ಗತಿರಾತ್ಮವತಾಂ ಸಂತಹ, ಆತ್ಮವಂತರಿಗೆ ಒಳ್ಳೆ ಮನಸ್ಸಿನಿಂದ ಕೂಡಿದವರಿಗೆ ಗತಿ ಸಜ್ಜನರೇ. ಸಂತ ಏವ ಸತಾಂಗತಿ, ಸಜ್ಜನರಿಗೂ ಗತಿ ಸಜ್ಜನರೇ. ಅಸತಾಂಚ ಗತಿ ಸಂತಹ, ಅಸಜ್ಜನರಿಗೂ ಗತಿ ಸಜ್ಜನರೇ. ತತ್ವ ಸಂತ ಸ್ವತಾಂಗತಿ, ಅಸಜ್ಜನರು ಸಜ್ಜನರಿಗೆ ಯಾವತ್ತೂ ಗತಿ ಆಗೋದಿಲ್ಲ. ಆದ್ದರಿಂದ ಸಜ್ಜನರ ಸಹವಾಸ ಅತ್ಯಂತ ಪ್ರಧಾನ. ಯಾವಾಗಲೋ ಒಂದು ಸಲ ಕೆಟ್ಟವನಿಗೆ ಲೋಕದಲ್ಲಿ ಮರ್ಯಾದೆ ಆಗಿಬಿಡ್ತು ಅಂದ ಮಾತ್ರಕ್ಕೆ ಅವನು ಒಳ್ಳೆಯವನಾಗೋದಿಲ್ಲ. ಜಾಗೃತೆಯಾಗಿ ಮರ್ಯಾದೆ ಮಾಡಿಸ್ಕೊಂಡವರೆಲ್ಲ ಸಜ್ಜನರು ಅಲ್ಲ. ಯಾರಿಗೆ ಮರ್ಯಾದೆ, ಯಾರು ವರ್ಲ್ಡ್ ಫೇಮಸ್ ಆಗಿಲ್ಲ ಅವರೆಲ್ಲ ಅಸಜ್ಜನರು ಅಲ್ಲ. ನೋಡಿ ಮಾಡಿ ತಿಳಿದು ವಿಚಾರ ಮಾಡಿ ವಿವೇಕಯುಕ್ತರಾಗಿ ಸಜ್ಜನರ ಸಂಪರ್ಕವನ್ನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನೆಕ್ಸ್ಟ್ ಹೇಳ್ತಾನೆ, ಒಂದು ಮದುವೆ ಮನೆಗೆ ಹೋದ್ವಿ, ಒಂದು ಫಂಕ್ಷನ್ಗೆ ಹೋದ್ವಿ, ಅಲ್ಲಿ ನಮಗೆ ಮರ್ಯಾದೆ ಯಾವಾಗ ಸಿಗತ್ತೆ? ನಾವೆಲ್ಲರ ಮನಸ್ಸನ್ನ ಗೆಲ್ಲುವುದು ಯಾವಾಗ? ಮದುವೆಗೆ ಹೋಗ್ತಾ ಇದ್ದೇವೆ, ಒಂದು ಕಾರ್ಯಕ್ರಮ ಇದೆ, ತುಂಬಾ ಜನ ಗುಂಪು ಸೇರ್ತಾರೆ, ಅಂತ ಕಡೆಯಲ್ಲಿ ನಾವೆಲ್ಲರ ಮನಸ್ಸನ್ನ ಗೆಲ್ಲುವುದು ಯಾವಾಗ ಅಂದಾಗ ವಿದುರ ಹೇಳ್ತಾನೆ, ಸಭಾಜಿತ ವಸ್ತ್ರವತ, ಒಳ್ಳೆ ಡ್ರೆಸ್ ಸೆನ್ಸ್. ಯಾವ ಸಭೆಗೆ ಯಾವ ವಸ್ತ್ರವನ್ನ ಹಾಕೊಂಡು ಹೋಗ್ಬೇಕು ಅನ್ನುವುದು ಕಾಮನ್ ಸೆನ್ಸ್. ಮಡಿ ತುಂಡು ಮಡಿ ಸೇರೆ ಉಟ್ಕೊಂಡ್ಬಿಟ್ಟು ಫಂಕ್ಷನ್ ಹೊಟ್ಟೋಗೋದಲ್ಲ. ಚೆನ್ನಾಗಿ ಹೇಳ್ತಾನೆ ವಿದುರ, ಸಭಾಜಿತ ವಸ್ತ್ರವತ, ಒಳ್ಳೆ ವಸ್ತ್ರವನ್ನ ಧಾರಣೆ ಮಾಡಿಬಿಟ್ರೆ ಅವರ ಡ್ರೆಸ್ ಸೆನ್ಸ್ ಅನ್ನ ನೋಡಿ ಎಲ್ಲ ಸಭೆ ಅಲ್ಲಿಯ ಜನಗಳ ಮನಸ್ಸು ಗೆದ್ದು ಬಿಡುತ್ತೆ. ಎಷ್ಟು ಸಿಂಪಲ್ ಆಗಿದ್ರು ಪರಿಣಾಮವನ್ನ ಉಂಟು ಪರಿಣಾಮಕಾರಿಯಾದಂತಹ ಉಪದೇಶ ನೋಡಿ ವಿದುರನಂದು. ಸಮಾಖ್ಯ ಗೋಮತಾಜಿತ, ಸಮಾಖ್ಯ ವಿದ್ವತ್ಸಭೆ, ಸಮ್ಯಗಾಖ್ಯ ಪ್ರಕಥನಂ ಯಸ್ಯ, ಒಳ್ಳೆಯ ವಿದ್ವಾಂಸರಿಂದ ಕೂಡಿದ ವಿದ್ವತ್ಸಭೆಯನ್ನ ಗೆಲ್ಲುವವನು ಯಾರು ಅಂತಂದ್ರೆ ಚೆನ್ನಾಗಿ ಓದಿದ್ದಾನೆ, ಮಾತಾಡ್ಲಿಕ್ಕೆ ಬರಲ್ಲ, ಸ್ಟೇಜ್ ಫಿಯರ್ ಇದೆ, ಅವನೇನು ಪ್ರಯೋಜನ ಇಲ್ಲ. ಒಳ್ಳೆ ಮಾತಾಡ್ತಾನ್ರಿ, ಒಳ್ಳೆ ಓದಿದ್ದಾನೆ, ಮಾತಾಡಕ್ಕೆ ಬರಲ್ಲ, ಪ್ರಯೋಜನಕ್ಕಿಲ್ಲ. ವಿದ್ವತ್ಸಭೆಯನ್ನ ಗೆಲ್ಲುವವನು ಯಾರು ಅಂದ್ರೆ ಗೋಮತ, ವಾಕ್ಯವತ, ವಾಗ್ಮಿನ ಇತ್ಯರ್ಥ. ಒಳ್ಳೆ ವಾಗ್ಮಿಗಳಿಂದ ವಿದ್ವತ್ಸಭೆಯನ್ನ ಗೆಲ್ಲಬಹುದು. ಓದಿರ್ಬೇಕು, ಓದುವರ ಜೊತೆಯಲ್ಲಿ ಕನ್ವೆ ಮಾಡುವಂತಹ ಸಾಮರ್ಥ್ಯ ಇರಬೇಕು, ವಾಗ್ಮಿತ. ಅದಿದ್ರೆ ಗೆಲ್ಲಬಹುದು. ಸಭೆಯನ್ನ ಗೆಲ್ಲೋದು ಯಾವುದರಿಂದ? ವಸ್ತ್ರದಿಂದ, ಡ್ರೆಸ್ ಸೆನ್ಸ್ ಇಂದ. ಸಭೆಯನ್ನ ಗೆಲ್ಲೋದು ಯಾವುದರಿಂದ? ಒಳ್ಳೆ ಮಾತುಗಾರಿಕೆಯಿಂದ. ಸರಿ, ತುಂಬಾ ದೂರ ಪ್ರಯಾಣ ಮಾಡಬೇಕು, ಮಾರ್ಗವನ್ನ ಗೆಲ್ಲೋದು ಯಾವುದರಿಂದ? ನಡ್ಕೊಂಡು ಹೋದ್ರೆ ಹೋಗ್ತಾನೆ ಇರ್ತೀವಿ. ಅದೇ ವಿದುರ ಅಂತಾನೆ, ಅಧ್ವಾಜಿತ ಯಾನವತ, ಯಾನ ಬಂಡಿ ಇದ್ರೆ, ವಾಹನ ಇದ್ದು ಬಿಟ್ರೆ ರೋಡನ್ನು ನಾವು ಗೆದ್ದ ಹಾಗೆ, ಬೇಗ ಡೆಸ್ಟಿನೇಷನ್ ತಲುಪಬಹುದು. ಎಲ್ಲವನ್ನ ಗೆಲ್ಲೋದು ಹೇಗೆ? ಎಲ್ಲರನ್ನ ಗೆಲ್ಲೋದು ಹೇಗೆ? ಹೇಳ್ತಾನೆ, ಸರ್ವಂ ಶೀಲವತಾಜಿತಂ,
ಒಳ್ಳೆ ಕ್ಯಾರೆಕ್ಟರ್ ಇದ್ದು ಬಿಟ್ರೆ ಎಲ್ಲರನ್ನು ಗೆಲ್ಬಹುದು. ಆದ್ದರಿಂದ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಶೀಲ, ಕ್ಯಾರೆಕ್ಟರ್. ಶೀಲಂ ಪ್ರಧಾನಂ ಪುರುಷೇ. ಪುರುಷ ಅಂದ್ರೆ ಬರೀ ಗಂಡಸು ಅಂತಲ್ಲ, ಎಲ್ಲರಿಗೂ, ಜೀವನಿಗೆ, ದೇಹದಲ್ಲಿ ಬಂದಿರತಕ್ಕ ಜೀವನಿಗೆ ಅತ್ಯಂತ ಪ್ರಧಾನವಾದದ್ದು ಶೀಲ, ಕ್ಯಾರೆಕ್ಟರ್. ತದ್ಯಸ್ಯೇಹ ಪ್ರಣಶ್ಯತಿ. ಶೀಲ ಒಂದು ಸಲ ಅವನು ಕ್ಯಾರೆಕ್ಟರ್ ಲೆಸ್ ಅಂತ ಆಗಿಬಿಟ್ರೆ ನತಸ್ಯ ಜೀವಿತೇನರ್ಥ ನ ಧನೇನ ನ ಬಂಧು ಬೆಗಿ. ಅವನ ಜೀವನಕ್ಕೆ ದುಡ್ಡು ಬಂಧುಗಳು ಏನ್ ಪ್ರಯೋಜನ? ಏನಿದ್ರೆ ಏನ್ರಿ, ಕ್ಯಾರೆಕ್ಟರ್ ಸರಿ ಇಲ್ಲ, ಅವನು ವೇಸ್ಟ್ ಫೆಲೋ ಅವನು ಅಂದ್ಬಿಡ್ತಾರಲ್ವಾ. ಆದ್ದರಿಂದ ಮನುಷ್ಯರಿಗೆ ಹಣ, ಬಂಧುಗಳು ಎಲ್ಲ ಇದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರುವಂತದ್ದು ಕ್ಯಾರೆಕ್ಟರ್ ಸರಿಯಾಗಿದ್ದಾಗ ಮಾತ್ರ. ಸ್ವಭಾವ ಸರಿಯಾಗಿರ್ಬೇಕು, ಕ್ಯಾರೆಕ್ಟರ್ ಸರಿಯಾಗಿ ಇಟ್ಕೋಬೇಕು. ಆಢ್ಯಾನಾಂ ಮಾಂಸ ಪರಮಂ ಮಧ್ಯಾಹ್ನಾಂ ಘೋರಸೋತ್ತರಂ ಲವಣೋತ್ತರಂ ದರಿದ್ರಾಣಾಂ ಭೋಜನಂ ಭರತರ್ಷಭ. ಶ್ರೀಮಂತರಾದ ವ್ಯಕ್ತಿಗಳು ಮಾಂಸವನ್ನ ತಿನ್ನಲಿಕ್ಕೆ ಅಧಿಕಾರವನ್ನ ಪಡೆದ ಶ್ರೀಮಂತ ವ್ಯಕ್ತಿಗಳಿಗೆ ದೊಡ್ಡ ಅನ್ನ ಯಾವುದು ಅಂದ್ರೆ ಮಾಂಸ ಅನ್ನ. ಮಧ್ಯಮರಿಗೆ ಒಳ್ಳೆ ಹಾಲು, ಮೊಸರು, ತುಪ್ಪ ಮೊದಲಾದವುಗಳಿಂದ ಮಾಡುವಂತಹ ಊಟ ಅದು ಶ್ರೇಷ್ಠವಾದ ಊಟ. ಶ್ರೀಮಂತರ ಊಟ ಅಂದ್ರೆ ಯಾವುದು? ಚೆನ್ನಾಗಿ ಹೇಳ್ತಾನೆ ನೋಡಿ. ಶ್ರೀಮಂತರ ಊಟ ಅಂದ್ರೆ ಯಾವುದು? ಮತ್ತೆ ನಾವು ದುಡ್ಡಿದೆ ಅಂತ ಮಾಂಸ ತಿನ್ಬಿಡೋದಲ್ಲ ಕೂತ್ಕೊಂಡು. ಅದು ಯೋಗ್ಯ ಮಾಂಸ ತಿನ್ನಲಿಕ್ಕೆ ಅಧಿಕಾರ ಪಡೆದ ವ್ಯಕ್ತಿಗಳಿಗೆ. ಮಧ್ಯಮರಿಗೆ ಒಳ್ಳೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ. ಪಾಪ ದರಿದ್ರರಿಗೆ ಉಪ್ಪಿದ್ದು ಬಿಟ್ರೆ ಒಳ್ಳೆ ಊಟ. ಅನ್ನ ಸಿಕ್ಬಿಟ್ರೆ ಸಾಕು, ಅದಕ್ಕೆ ಉಪ್ಪು ಕಲ್ಸ್ಕೊಂಡು ತಿನ್ಬಿಡ್ತಾರೆ. ಹುಳಿ ಗಿಳಿ ಬೇಕಾಗ. ಲವಣೋತ್ತರಂ ದರಿದ್ರಾಣಾಂ ಭೋಜನಂ ಭರತರ್ಷಭ. ದರಿದ್ರರಿಗೆ ಉಪ್ಪು ಸಿಕ್ಕಿಬಿಟ್ರೆ ಸಾಕು, ಅದೇ ಒಳ್ಳೆ ಊಟ. ಇದರಲ್ಲಿ ಒಂದು ಧ್ವನಿ ಇದೆ. ಆಢ್ಯರು ಅಂದ್ರೆ ಕೆಲಸ ಮಾಡದೆ ಶರೀರವನ್ನ ತುಂಬಾ ದಪ್ಪ ಮಾಡಿಕೊಂಡಿರತಕ್ಕಂತಹ ಮದಾಂಧರಾಗಿರತಕ್ಕಂತಹ ನಿನ್ನ ಮಕ್ಕಳಿಗೆ, ದುರ್ಯೋಧನಾದಿಗಳಿಗೆ ಮಾಂಸದ ಊಟ. ಪಾಪ ರಾಜ್ಯವನ್ನ ಕಳ್ಕೊಂಡು ದರಿದ್ರರಾಗಿರತಕ್ಕಂತಹ ಪಾಂಡುವಿನ ಮಕ್ಕಳಿಗೆ, ಪಾಂಡವರ ಊಟ ಏನು ಅಂತಂದ್ರೆ ಲವಣ ಸಮುದ್ರ ಏವ ಉತ್ತರ ಯಸ್ಯ. ಸಮುದ್ರದವರೆಗೂ ಇರುವಂತಹ ಭೂಮಿಯೇ ಭೋಜನ. ನಿನ್ನ ಮಕ್ಕಳು ಮಾಂಸ ತಿಂತ ಕೂತಿರ್ಲಿ, ಮೈ ಬೆಳೆಸ್ಕೊಂಡು, ಹೊಟ್ಟೆ ಬೆಳೆಸ್ಕೊಂಡು. ದರಿದ್ರರಾದ ಪಾಂಡವರು ಮಹಾಪ್ರಯತ್ನ ಪಟ್ಟು ಸಮುದ್ರ ಪರ್ಯಂತವಾದ ಎಲ್ಲ ಭೂಮಿಯನ್ನ ಗೆದ್ದು ಆಳ್ವಿಕೆ ಮಾಡ್ತಾರೆ ಅನ್ನೋದು ಧ್ವನಿ ಇಲ್ಲಿ ಲಕ್ಷಾಲಂಕಾರದಲ್ಲಿ ರಾಜರು ಹೇಳ್ತಾರೆ. ಇಲ್ಲಿ ಊಟದ ವಿಷಯ ಬಂತಲ್ಲ, ಒಳ್ಳೆ ಊಟ ಮಾಡೋರು ಯಾರು? ಒಳ್ಳೆ ಊಟ ಮಾಡೋರು ಯಾರು? ಶ್ರೀಮಂತರ, ಬಡವರ? ನಾವ್ ಅನ್ಕೊಳ್ತೇವೆ ಪಂಚಭಕ್ಷ ಪರಮಾನ್ನ ಎಲೆ ಹಾಕಿಬಿಟ್ರೆ ಎಲೆ ಮೇಲೆ ಉಪ್ಪಿನ ಪಕ್ಕದಲ್ಲಿ 28 ಐಟಮು. ಅನ್ನ ಸಾರು, ಅನ್ನ ಹುಳಿ ತಿನ್ನೋದಕ್ಕಿಂತ ಮೊದಲೇ ಚಟ್ನಿ ಪುಡಿ, ಉಪ್ಪಿನಕಾಯಿ, ಆ ಪುಡಿಗಳು ಈ ಪುಡಿಗಳು ಅದ್ದು ಇದ್ದು ಹಾಕೊಂಡು ತಿಂತಾರಲ್ಲ. ನಾಲೆಗೆ ರುಚಿಯಿಂದ ಕೂಡಿದಂತಹ ವ್ಯಕ್ತಿಗಳೇ ಶ್ರೀಮಂತರ ಊಟವೇ ಊಟ. ಸಂಪನ್ನತರಮೇವಾನ್ನಂ ದರಿದ್ರಾಹ ಭುಂಜತೆ ಜನಾ. ಎಂಥ ಮಾತ್ ನೋಡಿ. ಒಳ್ಳೆ ಊಟ ಮಾಡೋದು ಯಾರು ಅಂತಂದ್ರೆ ದರಿದ್ರರು. ಏನಪ್ಪಾ ವಿದುರ ಹೀಗೆ ಹೇಳ್ಬಿಟ್ಟ? ಸೂಪರ್ ಊಟ, ರುಚಿ ರುಚಿಯಾದ ಊಟವನ್ನ ಮಾಡತಕ್ಕಂಥದ್ದು ಯಾರು ಅಂತಂದ್ರೆ ಬಡವರು. ಯಾಕೆ? ನಾಲಿಗೆಗೆ ರುಚಿ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಹಸಿವಿದ್ದಾಗ. ಕ್ಷುತ್ಸ್ವಾದುತಾಂ ಜನಯತಿ. ರುಚಿ ಯಾವಾಗ ಗೊತ್ತಾ?
ಹಸಿವಿದ್ದಾಗ. ಸುಮ್ನೆ ನಮ್ಮ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ತುಂಬಾ ಹಸಿವಾಗಿರುತ್ತೆ, ಹಸಿವಿಂದ ಪ್ರಾಣ ಹೋಗ್ತಾ ಇದೆ, ಎಲೆ ಹಾಕ್ರಿ ಅಂತಂದ ಎಲೆ ಹಾಕ್ತಾರೆ. ಏನೋ ಅನ್ನಕ್ಕೇನೋ ಹಾಕಿದ್ರು, ಅದ ಚೆನ್ನಾಗಿ ತಿಂದ್ಬಿಟ್ಟ. ಆಹಾ ಅದ್ಭುತ 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 ಅನ್ಕೊಂಡ್ ತಿಂದ. ಹೊಟ್ಟೆ ತುಂಬದ ತಕ್ಷಣ ಅಯ್ಯೋ ಹುಳಿ ಉಪ್ಪೆ ಹಾಕಿಲ್ಲ, ಖಾರ ಕಡಿಮೆ ಇತ್ತು, ಹುಳಿ ಜಾಸ್ತಿ ಆಯ್ತು ಅಂತೆಲ್ಲ ಅಂತಾನೆ. ಯಾವಾಗ ಅನ್ನೋದು, ಒಂದು ಹಂತದ ಹಸಿವು ಕಡಿಮೆ ಆದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಕೊಂಕು ತೆಗಿಯೋದು. ಹಸಿವಿದ್ರೆ ಒಳ್ಳೆ ಊಟ. ಆದ್ದರಿಂದ ಪ್ರತಿನಿತ್ಯ ಒಳ್ಳೆ ಊಟ ಮಾಡತಕ್ಕಂಥವ್ರು ಯಾರು? ಹಸಿವಿನಿಂದ ಕೂಡಿದ ದರಿದ್ರರು. ಸಾ ಚಾಢ್ಯೇಶು ಸುದುರ್ಲಭ. ಶ್ರೀಮಂತರಿಗೆ ಅದಿಲ್ಲ. ಯಾಕೆ ಅಂದ್ರೆ ಯಾವಾಗಲೂ ಶ್ರೀಮಂತರು ಹೊಟ್ಟೆ ತುಂಬದವರೇ ಆಗಿದ್ದಾರಲ್ವಾ. ಹಸಿವು ಅನ್ನುವುದರ ಕಲ್ಪನೆ ಅವ್ರಿಗಿಲ್ವಲ್ಲ. ಶ್ರೀಮಂತರು ಯಾವಾಗಲೂ ಹೊಟ್ಟೆ ತುಂಬಿಸ್ಕೊಂಡವರೇ ಆಗಿದ್ದಾರೆ. ಆದ್ದರಿಂದ ಅವರಿಗೆ ರುಚಿ ರುಚಿಯಾದ ಭೋಜನದ ಅನುಭವ ಅವ್ರಿಗಿಲ್ಲ. ಇನ್ನೊಂದು ಹೇಳ್ತಾನೆ ವಿದುರ, ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿರ್ನ ವಿಂದತೆ. ಸಾಮಾನ್ಯವಾಗಿ ಶ್ರೀಮಂತರಿಗೆ ಹೆಚ್ಚು ತಿನ್ಲಿಕ್ಕೆ ಆಗೋದಿಲ್ಲ. ಅರ್ಧ ಇಡ್ಲಿ, ಅರ್ಧ ದೋಸೆ, ಸ್ವಲ್ಪ ಅನ್ನ, ಒಂದ್ ಸ್ಪೂನ್ ಹುಳಿ, ಮಜ್ಜಿಗೆ ಅನ್ನ, ಊಟ ಮುಗಿದಾಯ್ತು ಅವ್ರದ್ದು. ಕೆಲವು ಸಲ ಒಗ್ಗರಣೆ ಪರಿಮಳ ಮೂಗಿಗೆ ಬಂದು ಸಾಕು, ಹೊಟ್ಟೆ ತುಂಬ ಹೋಗುತ್ತೆ ಅವರಿಗೆ. ಪ್ರಾಯಶಃ ಶ್ರೀಮಂತರಿಗೆ ಸಿಕ್ಕಾಪಟ್ಟೆ ತಿನ್ನುವಂತಹ ಸಾಮರ್ಥ್ಯ ಇರೋದಿಲ್ಲ. ತಿಂದು ಬಿಟ್ರೆ ಜೀರ್ಣವೇ ಆಗಲ್ಲ ಅವ್ರಿಗೆ, ಹಂಗಾಗ್ಬಿಡುತ್ತೆ, ಅಜೀರ್ಣ ಆಗ್ಬಿಡುತ್ತೆ. ಆದ್ರೆ ದರಿದ್ರರಿಗೆ ಹಾಗಲ್ಲ. ಕಲ್ ತಿಂದ್ರು, ಕಟ್ಟಿಗೆ ತಿಂದ್ರು ಹೋಗ್ಬಿಡತ್ತೆ. ದರಿದ್ರಾಣ ಅಂತೂ ರಾಜೇಂದ್ರ ಅಷ್ಟಂ ವಾ ಅಶ್ಮಾಪಿ ಜೀರ್ಯತೆ. ಎಂಥ ಮಾತು ನೋಡಿ. ಅದೇ ದರಿದ್ರ ಆದ್ರೆ ಕಲ್ಲು ತಿಂದ್ರು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇರುತ್ತೆ, ಕಟ್ಟಿಗೆ ತಿಂದ್ರು ಹಸಿವೇ ಪ್ರಧಾನ. ಚೆನ್ನಾಗಿದೆ. ನೆಕ್ಸ್ಟ್ ಹೇಳ್ತಾನೆ ವಿದುರ, ಯಾರ್ಯಾರಿಗೆ ಯಾವುದರಿಂದ ಭಯ? ಅವೃತ್ತಿ ಭಯಮಂತ್ಯಾನಾಂ. ಮೂರು ತರ ಜನ: ಅಧಮರು, ಮಧ್ಯಮರು, ಉತ್ತಮರು. 3 ಕ್ಲಾಸ್ ಆಫ್ ಪೀಪಲ್, ಕ್ಲಾಸಸ್ ಆಫ್ ಪೀಪಲ್. ಅಧಮ ಕ್ಲಾಸ್ ಅಲ್ಲಿರ್ತಕ್ಕ ಜನಗಳಿಗೆ ಏನ್ ಭಯ? ಅಯ್ಯೋ ಕೆಲಸ ಕಳ್ಕೊಂಡ್ಬಿಟ್ರೆ ಏನ್ ಮಾಡೋದಪ್ಪ, ನಾಳೆಯಿಂದ ಬದುಕೋದು ಹೇಗೆ? ಹಣ ಸಂಪಾದನೆ ಆಗ್ತಿರೋದೇ ಇದರಿಂದ, ನಾಳೆ ಈ ಕೆಲಸ ಹೊರಟೋ ಜೀವನೋಪಾಯ ಹೇಗೆ? ಆದ್ದರಿಂದ ಕೆಲಸ ಇರಬೇಕು ಅಂತ ಅನ್ನೋದು ವೃತ್ತಿ, ಜೀವನೋಪಾಯ ಕಳೆದು ಹೋಗತ್ತೆ ಅನ್ನುವ ಭಯ ಅಧಮ ಜನರಿಗೆ. ಮಧ್ಯಮರಿಗೆ ಕೆಲಸ ಇದೆ, ಅಚ್ಚುಕಟ್ಟಾಗಿ ಎಲ್ಲ ಇದೆ, ಅವ್ರಿಗೆ ಯಾವುದರಿಂದ ಭಯ? ಸತ್ತು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಅವ್ರಿಗೆ ಭಯ. ಮಧ್ಯಾಹ್ನ ಮರಣಾದ್ ಭಯಂ. ಮಧ್ಯಮರಿಗೆ ಮರಣದಿಂದ ಭಯ, ಸತ್ತೋದ್ರೆ. ಅದೇ ಉತ್ತಮರಿದ್ದಾರಲ್ಲ, ಅವ್ರಿಗೆ ಯಾವುದರಿಂದ ಭಯ ಅಂದ್ರೆ, ಉತ್ತಮಾನಾಂತು ಮರ್ತ್ಯಾನ ಅವಮಾನಾತ್ ಮಹಂ ಭಯಂ ಮಹದ್ ಭಯಂ. ಉತ್ತಮರಿಗೆ ಅವಮಾನ ಆಗ್ಬಿಟ್ರೆ ಅಂತ ಭಯ. ಅಯ್ಯೋ ಕರೆಕ್ಟ್ ಆಗಿ ಬದುಕ್ಬೇಕು, ಮರ್ಯಾದೆಯಾಗಿ ಬದುಕ್ಬೇಕು, ಅವಮಾನ ಆಗ್ಬಿಟ್ರೆ, ಅವಮಾನದಿಂದ ಉತ್ತಮರಿಗೆ ದೊಡ್ಡ ಭಯ, ಮಧ್ಯಮರಿಗೆ ಮರಣದ ಭಯ, ಅಧಮರಿಗೆ ಕೆಲಸ ಹೋಗ್ಬಿಟ್ರೆ ಅನ್ನೋ ಭಯ. ಆದ್ರಿಂದ 3 ಥರ ಜನಗಳನ್ನು ನಾವು ಕಾಣ್ತಾ ಇರ್ತೇವೆ ಲೋಕದಲ್ಲಿ. ಐಶ್ವರ್ಯ ಮಧುಪಾದಾದಪಿ ಐಶ್ವರ್ಯ ಮದಮತ್ತೋ ಹಿ ಅವತಿಷ್ಠತಿ ಕುತ್ರಚಿತ್. ತುಂಬಾ ಚೆನ್ನಾಗಿದೆ.
ತುಂಬಾ ಸಂಪತ್ತು ಸೇರಿಬಿಟ್ಟಿದೆ ಒಂದು ಕಡೆಯಲ್ಲಿ. ಅದೇ ಇನ್ ಅದರ್ ಹ್ಯಾಂಡ್ ಇನ್ನೊಂದ್ ಕಡೆಯಲ್ಲಿ ಒಳ್ಳೆ ಮದ್ಯಪಾನ ಕುಡಿದು ಬಿಟ್ಟಿದ್ದಾನೆ, ಮದ್ಯವನ್ನ ಕುಡಿದು ಬಿಟ್ಟಿದ್ದಾನೆ. ಎರಡರ ಇದೆ. ಒಂದು ಐಶ್ವರ್ಯದಿಂದ ಬಂದಿರುವ ಮದ, ದುಡ್ಡಿಂದ ಬಂದಿರುವಂತಹ ಮದ ಒಂದು ಕಡೆ. ಎರಡನೇದು ಮದ್ಯಪಾನ ಮಾಡೋದ್ರಿಂದ ಬಂದಿರೋ ಮದ. ಈ ಎರಡು ಮದದಲ್ಲಿ ಯಾವುದು ಅಂತ, ಪಾಪಿಷ್ಠವಾದ ಮದ ಯಾವುದು? ವಿದುರ ಅಂತಾನೆ, ಮದ್ಯಪಾನ ಮಾಡಿದವನ್ ತಲೆ ಮೇಲೆ ಒಂದು ಬಿಂದಿಗೆ ತಣ್ಣೀರು ಸುರಿದು ಬಿಟ್ರೆ ಅವನ ಮದ ಎಲ್ಲ ಇಳಿದು ಹೋಗತ್ತೆ. ಆದ್ರೆ ಐಶ್ವರ್ಯ ಮದಮತ್ತನಾಗ್ಬಿಟ್ರೆ, ನನ್ನ ಹತ್ತಿರ ದುಡ್ಡಿದೆ, ನಾನು ಬದುಕೋದು ದುಡ್ಡಿನಿಂದ, ನಾನು ಯಾರ ಸಂಬಂಧ ಮಾಡಿಕೊಂಡ್ರು ದುಡ್ಡಿರುವವರ ಜೊತೆಯಲ್ಲೇ ನನ್ನ ಸಂಬಂಧ. ಯಾಕೆ? ದುಡ್ಡೇ ಎಲ್ಲದಕ್ಕೂ ಕಾರಣ, ದುಡ್ಡಿದ್ರೆ ಪ್ರಧಾನ, ಹಣವೇ ಪ್ರಧಾನ ಅಂತ ಯಾರು ಐಶ್ವರ್ಯ ಮದ ಮತ್ತನಾಗಿದ್ದಾನೆ ಅವನ ಕಾಲು ಒಂದು ಕಡೆ ನಿಲ್ಲೋದಿಲ್ಲ. ನಾವತಿಷ್ಠತಿ ಕುತ್ರಚಿತ್, ಎಲ್ಲಾ ಕಡೆ ಅಲದಾಡ್ತಾ ಇರ್ತಾನೆ, ಅಲಿತಾ ಇರ್ತಾನೆ, ಬೀದಿ ಬೀದಿ ಊರು ಊರು ಸುತ್ತುತ್ತಾ ಇರ್ತಾನೆ, ಒಂದು ಕಡೆ ಇರಲ್ಲ ಅವನು. ಆದ್ದರಿಂದ ಐಶ್ವರ್ಯ ಮದ ಮತ್ತ ನಾವ್ ಆಗಬಾರ್ದು, ಐಶ್ವರ್ಯ ಮದ ಮತ್ತರಾಗಬಾರ್ದು. ಭಗವಂತ ಅನುಗ್ರಹ ಮಾಡಿ ಒಂದೆರಡು ಕಾಸನ್ನ ನಮಗ್ ಕೊಟ್ಟ ಅಂತಂದ್ರೆ ನಾವು ಸ್ವಲ್ಪ ಇಟ್ಟುಕೊಂಡು ಫ್ಯೂಚರ್ಗೆ ಸ್ವಲ್ಪ ಅದನ್ನ ಮಾಡಿ ಉಳಿದದ್ದನ್ನ ಸತ್ಪಾತ್ರರಿಗೆ, ಜ್ಞಾನಿಗಳಿಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಭಗವಂತ ನಮಗೆ ಸಂಪತ್ತನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ. ಭಗವಂತ ನೋಡ್ತಾನೆ, ಯಾಕೆ ಹಣ ಬಂತವನಿಗೆ ಅಂತ ನೋಡ್ತಾನೆ ದೇವರು. ಸುಮ್ನೆ ಹಣ ಕೊಟ್ಟು ಭಗವಂತ ಆಟ ಆಡಿಸ್ತಾನೆ. ಆದ್ದರಿಂದ ಐಶ್ವರ್ಯ ಮದಮತ್ತರು ಯಾವ ಕಾರಣಕ್ಕೂ ಆಗಬಾರದು. ಇಂದ್ರಿಯೈರಿಂದ್ರಿಯಾರ್ಥೇಶು ವರ್ತಮಾನೈರನಿಗ್ರಹೈ ತೈರಯಂ ತಾಪ್ಯತೆ ಲೋಕೋ ನಕ್ಷತ್ರಾಣಿ ಗ್ರಹೈರಿವ. ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಸೆಯನ್ನ ಬಿಡ್ಲಿಲ್ಲ ಅಂದ್ರೆ, ಅದು ಬೇಕು, ಅದ್ ತಿನ್ಬೇಕು, ಇದನ್ನ ನೋಡ್ಬೇಕು, ಇದನ್ನ ಕೇಳ್ಬೇಕು, ಇದನ್ನ ಮುಟ್ಟಬೇಕು, ಅದೇ ಆಸೆ. ನೋಡಿ ಆಫರ್ಗಳು ಬರುತ್ತೆ, ಇಂಡಿಪೆಂಡೆನ್ಸ್ ಡೇ ಆಫರ್, ಅದ ಆಫರ್, ಬಿಗ್ ಬಿಲಿಯನ್ ಡೇ ಆಫರ್, ಎಲ್ಲ ಆಫರ್ಗಳಿಗೆ ಮನಸೋತು ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಲ್ಲ, ಸೆಲ್ಫ್ ಕಂಟ್ರೋಲ್ಡ್ ಪರ್ಸನಾಲಿಟಿ ಆಗ್ಲಿಲ್ಲ ಅಂತಂದ್ರೆ ನಮಗೆ ಬೇರೆ ಯಾರಿಂದಲೂ ಪೀಡೆ ಬೇಕಾಗೇ ಇಲ್ಲ. ನಮ್ಮ ಇಂದ್ರಿಯಗಳೇ ಸಾಕು ನಮ್ಮನ್ನು ಹಾಳು ಮಾಡ್ಲಿಕ್ಕೆ. ಹಾಗೆ ಸೂರ್ಯನ ಕಿರಣಗಳು ಗ್ರಹಾಹ ನಕ್ಷತ್ರಾಣಿ ಗ್ರಹ ಇರಿವ, ನಕ್ಷತ್ರಗಳನ್ನ ಗ್ರಹಗಳು ಪೀಡಿಸಿದಂತೆ ಅಂತ. ನಕ್ಷತ್ರಗಳನ್ನ ಗ್ರಹಗಳು ಯಾವಾಗ ಪೀಡಿಸ್ತದೆ ಅಂದ್ರೆ ವಾದಿರಾಜರಂತಾರೆ ಗ್ರಹಂತಿ ಅಪಹ ಇತಿ ಗ್ರಹಾಹ ಸೂರ್ಯ ಕಿರಣ ಅಂತ. ನೀರನ್ನ ಕುಡಿತಾನೆ ಸೂರ್ಯ, ಯಾವುದರಿಂದ ಅಂತಂದ್ರೆ ತನ್ನ ಕಿರಣಗಳಿಂದ. ಆದ್ದರಿಂದ ಸೂರ್ಯನ ಕಿರಣಗಳು ಗ್ರಹಗಳು ನೀರನ್ನ ಸ್ವೀಕಾರ ಮಾಡಿಕೊಳ್ಳತ್ತೆ. ಆದ್ದರಿಂದ ಅಂತಹ ಸೂರ್ಯನ ಕಿರಣಗಳ ಕಾಂತಿಯ ಮುಂದೆ ನಕ್ಷತ್ರಗಳ ಆಟ ಇಲ್ವಲ್ಲ. ಆದ್ದರಿಂದ ಗ್ರಹಗಳಂತೆ, ಗ್ರಹಗಳಿಂದ ನಕ್ಷತ್ರಗಳ ಕಾಂತಿ ಕುಂದಿದಂತೆ, ಪೀಡೆ ಆದಂತೆ ಯಾರ ಇಂದ್ರಿಯ ಕಂಟ್ರೋಲ್ ನಲ್ಲಿ ಇಲ್ಲ ಅವನಿಗೆ ಆ ಇಂದ್ರಿಯಗಳೇ ಪೀಡೆ ಕೊಡ್ತಾ ಇರುತ್ತೆ. ಬೇರೆ ಇನ್ಯಾರೋ ಬೇರೆಯವರು ಬಂದು ಪೀಡೆ ಉಂಟು ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವನಿಗೆ. ಯೋಜಿತ ಪಂಚವರ್ಗೇಣ ಸಮಾಜೇನಾನುಕರ್ಷಿಣ ಆಪದಸ್ತಸ್ಯ ವರ್ಧಂತೆ ಶುಕ್ಲಪಕ್ಷ ಇವೋಡುರಾಟ್. ಅದನ್ನೇ ವಿದುರ ಹೇಳ್ತಾನೆ, ಪಂಚೇಂದ್ರಿಯಗಳು, ಅದ ಪಂಚಜ್ಞಾನೇಂದ್ರಿಯವಾಗ್ಲಿ ಪಂಚಕರ್ಮೇಂದ್ರಿಯಗಳಾಗ್ಲಿ ಯಾವುದರಾಗ್ಲಿ ಅದು ನಮ್ಮ ಕಂಟ್ರೋಲ್ ನಲ್ಲಿ ಇರ್ಬೇಕು. ನಾವು ಏನಾದ್ರೂ ಆ ಇಂದ್ರಿಯಗಳ ಕಂಟ್ರೋಲಿಗೆ ಸಿಕ್ಕಿಬಿಟ್ರೆ, ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಲ್ಲ, ವಿದುರ ಹೇಳ್ತಾನೆ ಇಂದ್ರಿಯಗಳು ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ, ಕಣ್ಣು ಹೇಳಿದಾಗೆ ನಾವು ಅದನ್ನ ನೋಡು 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 ಅಂತ ಕಣ್ಣು ಹೇಳುತ್ತೆ, ಅದನ್ನ ಕೇಳು ಅಂತ ಕಿವಿ ಕೇಳುತ್ತೆ, ಬೇರೆಯವರ ಮನೆ ವಿಷಯ ಕೇಳು ಅಂತ ಕಿವಿ ಕೇಳುತ್ತೆ.
ಅಯೋಗ್ಯವಾದ ಪದಾರ್ಥವನ್ನ ತಿನ್ನು ಅಂತ ನಾಲಿಗೆ ನಮ್ಮನ್ನು ಎಳೆಯುತ್ತೆ. ಅದನ್ನ ದುಷ್ಟವಾದ ವಸ್ತುಗಳನ್ನ ಮುಟ್ಟು ಅಂತ ಕೈ ಹೇಳುತ್ತೆ. ಆ ಕೆಟ್ಟ ಜಾಗಗಳಿಗೆ ಹೋಗು ಅಂತ ಕಾಲ ಎಳೆಯುತ್ತೆ. ಹೀಗೆಲ್ಲ ಇಂದ್ರಿಯಗಳು ಎಳೆಯತ್ತೆ. ಎಳಿಲಿಕ್ಕೆ ಇರೋದು ಇಂದ್ರಿಯಗಳು. ನಾವು ಅದನ್ನ ಬಿಗಿಯಾಗಿ ಕಂಟ್ರೋಲ್ ಮಾಡ್ಲಿಲ್ಲ ಅಥವಾ ನಾವೇ ಅದ ಕಂಟ್ರೋಲಿಗೆ ಹೋಗಿಬಿಟ್ವಿ ಅಂತಂದ್ರೆ ಅವನಿಗೆ ಆಪತ್ತುಗಳು ಶುರುವಾದ ಹಾಗೆ. ಹೇಗೆ ಅಂತಂದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನೇ 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 ಅಭಿವೃದ್ಧನಾದ ಹಾಗೆ ಈ ಮನುಷ್ಯನಿಗೆ ಆಪತ್ತುಗಳು ಅಭಿವೃದ್ಧಿ ಆಗ್ತವೆ. ಆದ್ದರಿಂದ ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಾದ್ದು ಮಸ್ಟ್, ಪ್ರಧಾನ ಕರ್ತವ್ಯ. ಅವಿಜಿತ್ಯ ಯ ಆತ್ಮಾನಂ ಮಮಾತ್ಯಾನ್ ವಿಜಗೀಷತೆ ಅಜಿತಾತ್ಮ ಜಿತಾಮಾತ್ಯ ಸೋವಶಃ ಪರಿಹೀಯತೆ. ಇದು ರಾಜನಿಗೆ ಅಪ್ಲೈ ಮಾಡ್ತಾನೆ ಬಿದುರ. ನನ್ನನ್ನೇ ನಾನು ಕಂಟ್ರೋಲ್ ಮಾಡ್ಕೊಂಡಿಲ್ಲ, ನನ್ನನ್ನೇ ನಾನು ಗೆದ್ದಿಲ್ಲ. ಒಬ್ಬ ರಾಜ ಅವನೇ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳದೆ ನಾನು ಮಂತ್ರಿಗಳನ್ನ ಕಂಟ್ರೋಲ್ ಇಟ್ಕೊಳ್ತೇನೆ, ಅಮಾತ್ಯರನ್ನ ಕಂಟ್ರೋಲ್ ಇಟ್ಕೊಳ್ತೇನೆ ಅಂದ್ರೆ ಆಗೋದಿಲ್ಲ. ಜಿತಾತ್ಮರಾಗಬೇಕು. ಅಜಿತಾತ್ಮರಾಗ್ಬಿಟ್ರೆ ಹೋಗ್ಬಿಡ್ತಾನೆ, ಅವನೇ ಹಾಳಾಗ್ಬಿಡ್ತಾನೆ. ಆದ್ದರಿಂದ ಮೊದಲು ನಾವು ನಮ್ಮ ಕಂಟ್ರೋಲ್ ನಲ್ಲಿ ಇದ್ದು ಬೇರೆಯವರಿಗೆ ಉಪದೇಶ ಮಾಡುವಂತಹ ವ್ಯಕ್ತಿ ಮೊದಲು ಅವನ್ ಸರಿಗಿರ್ಬೇಕು. ರಾಜರಿಗೆ ಬಿದುರ ಹೇಳ್ದ, ಅದನ್ನ ನಮಗ್ ಅಪ್ಲೈ ಮಾಡ್ಕೋಬೇಕಲ್ಲ ನಾವು. ಯಾರಿಗಾದ್ರೂ ನೀನು ಸರಿಯಾಗಿ ಮಾಡಪ್ಪ, ತಪ್ಪು ಮಾಡ್ತಿದ್ದಿ ಅಂತಂದ್ರೆ ಅವ್ರು ನಮಗ್ ಕೇಳ್ತಾರೆ, ನೀನೇ ಕರೆಕ್ಟ್ ಆಗಿಲ್ವಲ್ಲ ಅಂತ. ಆದ್ದರಿಂದ ನಮ್ಮ ಮಾತು ಬೇರೆಯವರ ಮೇಲೆ ಪ್ರಭಾವವನ್ನ ಬೀರ್ಬೇಕು, ಮನಸ್ಸಿಗೆ ಮುಟ್ಟಬೇಕು ಅಂತಂದ್ರೆ ಜಿತಾತ್ಮರಾಗಬೇಕು. ನಮ್ಮನ್ನ ನಾವು ಗೆಲ್ಬೇಕು. ಪಶ್ಯೇಂದ್ರಿ ಆತ್ಮಾನಮೇವ ಪ್ರಥಮಂ ದ್ವೇಷ್ಯ ರೂಪೇಣ ಯೋಜಯೇತ್ ತಥೋ ಅಮಾತ್ಯಾನ್ ಅಮಿತ್ರಾನ್ಶ್ಚ ನಿಯತಂ ಕುರುತೆ ವಶೇ. ನಿನಗೆ ಯಾರು ದ್ವೇಷಿಗಳು, ನಿನಗೆ ಯಾರು ಶತ್ರುಗಳು ಅಂದ್ರೆ ನನಗೆ ನಾನೇ ಶತ್ರುವಾಗಬೇಕು ಮೊದಲು, ಆಮೇಲೆ ನಮ್ಮ ಶತ್ರುಗಳು, ಆಮೇಲೆ ನಮ್ಮ ಮಾತು ಕೇಳದೆ ಇರತಕ್ಕಂತಹ ವ್ಯಕ್ತಿಗಳು. ನನ್ನ ಮಾತನ್ನ ನಾನೇ ಕೇಳಲ್ಲ, ನಾಳೆ ಬೆಳಗ್ಗೆ ಬೇಗ ಎದ್ದು ಎಲ್ಲವನ್ನ ಮಾಡುತ್ತೇನೆ ಅಂತ ಮಲಗೋದು. ಬೆಳಗ್ಗೆ ಎದ್ದಾಗ ಕಣ್ಣು ಹೇಳುತ್ತೆ ಇನ್ನೊಂದು ಅರ್ಧ ಗಂಟೆ ಕಣ್ಣು ಮುಚ್ಚು ಅಂತ, ಅಷ್ಟೇ. ಮನಸ್ಸು ಹೇಳುತ್ತೆ ಅಯ್ಯೋ ಎದ್ದೇನ್ ಮಾಡ್ಬೇಕಯ್ಯ, ಮಲ್ಕೊಂಬಿಡಯ್ಯ ಅಂತ ಮನಸ್ಸು ಮಲ್ಗೆ ಬಿಟ್ಟ. ಆದ್ದರಿಂದ ಫಸ್ಟ್ ನಮ್ಗೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ತಾ ರೆಡಿ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಅಮಾತ್ಯರು, ಶತ್ರುಗಳು, ನಮ್ಮನ್ನ ದ್ವೇಷ ಮಾಡತಕ್ಕಂಥವ್ರು ಎಲ್ಲ ನಮ್ಮ ಕಂಟ್ರೋಲಿಗೆ ಖಂಡಿತ ಬಂದ್ಬಿಡ್ತಾರೆ. ಪಶ್ಯೇಂದ್ರಿಯಂ ಚಿತಾತ್ಮಾನಂ ಧೃತದಂಡಂ ವಿಕಾರಿಷು ಪರೀಕ್ಷಕಾರಿಣಂ ದಾಂತಂ ಅತ್ಯಂತಂ ಶ್ರೀರ್ನಿಷೇವತೆ. ಆದ್ದರಿಂದ ಯಾರಲ್ಲಿ ಸಂಪತ್ತು ಬಂದು ಸೇರುತ್ತೆ, ಹಣ ಯಾರಲ್ಲಿ, ಬರೀ ಹಣ ಒಂದೇ ಅಲ್ಲ, ಸಂಪತ್ತು ಯಾರಲ್ಲಿ ಬಂದು ಸೇರುತ್ತೆ ಅಂದ್ರೆ ವಶ್ಯೇಂದ್ರಿಯಂ. 100 ರೂಪಾಯಿ ಬಂತು ಅಂತ ಹೇಳಿ ಆ 98 ರೂಪಾಯಿ ತಿಂದುಬಿಟ್ಟ. ಬೇಡ, 100 ರೂಪಾಯಿ ಬಂದಿದ್ದಕ್ಕೆ 110 ರೂಪಾಯಿಗೆ ತಿಂದುಬಿಟ್ಟ. ಸಾಲ ಮಾಡಿ ತಿಂದ, ಸಾಲ ಮಾಡಿ ನೋಡಿದ, ಸಾಲ ಮಾಡಿ ಕುಡಿದ, ಸಾಲ ಮಾಡಿ ಮುಟ್ಟಿದ, ಹೀಗೆಲ್ಲ ಇದೆಯಲ್ಲ. ದುಡ್ಡು ಬಂತು, ಖರ್ಚು ಮಾಡಿದ್ದೆ, ಎಲ್ಲಿ ಸಂಪತ್ತು ಉಳಿತವನ ಹತ್ರ? ಇದರ ಅಂತಾನೆ ವಶ್ಯೇಂದ್ರಿಯಂ, ಇಂದ್ರಿಯವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೆ ಜಿತಾತ್ಮಾನಂ, ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿದೆ. ಮನಸ್ಸು ನಾನು ಎಳೆದು ಬಿಡ್ತೀರಿ, ನೋಡಿ ಬಿಡೋಣ, ದುಡ್ಡು ಖರ್ಚು ಮಾಡು ಮತ್ತೆ ಸಂಪಾದನೆ ಮಾಡ್ತೇನಲ್ಲ ಅಂತ ಎಳೆದು ಬಿಡುತ್ತೆ ಮನಸ್ಸಲ್ಲಿಗೆ ಹೋಗ್ಬಿಟ್ಟೆ ಅಂದ್ರೆ ಇಲ್ಲ. ಜಿತಾತ್ಮ ಮನಸ್ಸನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ವಿಕಾರಿಷು ಧೃತದಂಡಂ, ತಪ್ಪು ಮಾಡಿಬಿಟ್ರೆ ಯಾರೇ ತಪ್ಪು ಮಾಡ್ಲಿ ಅವರಿಗೆ ಶಿಕ್ಷೆ ಕೊಡುವಂತಹ ಸಾಮರ್ಥ್ಯ ಇರಬೇಕು.
ಪರೀಕ್ಷಾಕಾರಿಣಂ, ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ 10 ಸಲ ಆಲೋಚನೆ ಮಾಡಿ ಅವ್ರು ಹೇಳ್ಬಿಟ್ರು, ಇವ್ರು ಹೇಳ್ಬಿಟ್ರು, ಹೀಗೆ ಹಾಗೆ ಅಂತೆಲ್ಲ ಯಾರ್ಯಾರೋ ಹೇಳಿಬಿಟ್ರು ಅಂತ ಕೆಲಸಕ್ಕೆ ಕೈ ಹಾಕ್ಬಿಟ್ರೆ ನಾಳೆ ಹೇಳದವ್ರು ಯಾರು ಸಪೋರ್ಟ್. ನಾನೇನೋ ಹೇಳಿದ್ನಪ್ಪ ಮಾಡು ಅಂತ, ನಿಂಗ್ ಬುದ್ಧಿ ಇಲ್ವಾ ಅಂತ ಅವರೇ ಅಂತಾರೆ ಮಾತು. ಆದ್ದರಿಂದ ಒಂದು ಕೆಲಸ ಮಾಡ್ಬೇಕಾದ್ರೆ 100 ಸಲ ಆಲೋಚನೆ ಮಾಡಿ ಮಾಡ್ಬೇಕು. ಪರೀಕ್ಷಾಕಾರಿಣಂ. ಮತ್ತೆ ದಾಂತಂ, ಎಲ್ಲ ಇಂದ್ರಿಯಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಯಾರಿರ್ತಾನೆ ಅವನ ಹತ್ತಿರಕ್ಕೆ ಸಂಪತ್ತು ಖಂಡಿತವಾಗ್ಲೂ ಬಂದು ಬೀಳುತ್ತೆ. ರಥ ಶರೀರಂ ಪುರುಷಸ್ಯ ರಾಜಂ ಆತ್ಮ ನಿಯಂತ ಇಂದ್ರಿಯಾಣ್ಯಸ್ಯ ಚಾಶ್ವಾಹ ತೈರಪ್ರಮತ್ತಃ ಕುಶಲಃ ಸದಶ್ವೈಃ ದಾಂತೈ ಸುಖಂ ಯಾತಿ ಸದೈವ ಧೀರಃ. ಅಣ್ಣ ರಾಜನ್, ಶರೀರ ಅನ್ನೋದೇ ಒಂದು ರಥ ಅಣ್ಣ. ಆ ರಥದಲ್ಲಿ ಕೂತ ರಥಿಕ ಯಾರು? ಜೀವ. ಕುದುರೆಗಳು ಯಾವುದು? ರಥಕ್ಕೆ ಕಟ್ಟಿರತಕ್ಕಂತ ಕುದುರೆಗಳು ಇಂದ್ರಿಯಗಳು. ಆದ್ದರಿಂದ ಆ ಇಂದ್ರಿಯ ಕುದುರೆಗಳಿಗೆ ಕಡಿವಾಣ ಹಾಕದೆ ಅದು ಹೋಗಿದ ಕಡೆಗೆ ಅದನ್ನ ಬಿಟ್ಟು ಬಿಟ್ರೆ ಅಷ್ಟೇ ಹಾಳಾದ್ವಿ ಅಂತ ಅರ್ಥ. ಯಾರು ಅಪ್ರಮತ್ತ, ಎಚ್ಚರಿಕೆಯಿಂದ ಒಳ್ಳೆ ಬುದ್ಧಿಶಕ್ತಿಯಿಂದ ಇಂದ್ರಿಯಗಳನ್ನು ಚೆನ್ನಾಗಿ ಕಂಟ್ರೋಲಿಗೆ ತಗೊಂಡು ಅದನ್ನ ಟ್ಯೂನ್ ಮಾಡೋದು, ಅದನ್ನ ಪಳಗಿಸೋದು ಅಂತ ಅರ್ಥ. ಚೆನ್ನಾಗಿ ಟ್ಯೂನ್ ಮಾಡಿಬಿಟ್ರೆ ಕಾಡು ಕುದುರೆ, ಟ್ಯೂನ್ ಆದ ಕುದುರೆ, ಪಳಗಿಸಿದ ಕುದುರೆ. ಅದರಲ್ಲಿ ಯಾವುದು ಒಳ್ಳೆಯ ಕುದುರೆ ಅಂದ್ರೆ ಪಳಗಿದ ಕುದುರೆ ನಾವು ಹೋಗುವಂತ ಕಡೆ ಹೋಗುತ್ತೆ. ಹಾಗೆ ಇಂದ್ರಿಯಗಳು ಎನ್ನುವಂತ ಕುದುರೆಯನ್ನ ಚೆನ್ನಾಗಿ ಪಳಗಿಸಿ ಬಿಟ್ರೆ ನಮ್ಮ ಜೀವನದ ಯಾತ್ರೆ ಸುಖವಾಗಿ ನಡೆಯುತ್ತೆ. ಒಂದು ಕ್ಷಣದ ಆಸೆಗೆ ಮನಸ್ಸನ್ನ ಜಾರಿಸಿ ಬಿಟ್ರೆ ಹೋಯ್ತು. ಯತಾನ್ಯನಿಗೃಹೀತಾನಿ ವ್ಯಾಪಾದಯಿತುಮಪ್ಯಲಂ ಅವಿಧೇಯಾಃ ಇವ ಅದಾಂತಾಃ ಸರಥಂ ಸಾರಥಿಂ ಹಯಾಃ. ಇಂದ್ರಿಯಗಳನ್ನ ಗೆಲ್ಲಿಲ್ಲ ಅಂದ್ರೆ, ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲಿಗೆ ನಾವು ತಗೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಲಿಲ್ಲ ಅಂದ್ರೆ ವೆಲ್ ಟ್ರೈನ್ಡ್ ಆಗದ ಕುದುರೆಗಳು, ಪಳಗಿಸದ ಕುದುರೆಗಳು ರಥವನ್ನು ಕೆಳಗೆ ಬೀಳಿಸುತ್ತೆ. ರಥದಲ್ಲಿ ಕೂತ ಸಾರಥಿ ರಥ ಪರವಾಗಿಲ್ಲ ರೀ, ಜಡ ಸಾರಥಿಯರಲ್ಲಿ ಸತ್ತೆ ಹೋಗ್ತಾನಲ್ಲ. ಆದ್ದರಿಂದ ಯಾವ ಕುದುರೆಗಳು ಟ್ರೈನ್ಡ್ ಆಗಿಲ್ಲ ಅದು ಹೋದ ದಾರಿಗೆ ಅದನ್ನ ಬಿಟ್ಟು ಬಿಟ್ರೆ ರಥವೂ ಹಾಳಾಗತ್ತೆ, ಸಾರಥಿ ಸತ್ತೆ ಹೋಗ್ತಾನೆ. ಆದ್ದರಿಂದ ಇಂದ್ರಿಯಗಳು ಎನ್ನುವ ಕುದುರೆಗಳನ್ನ ನಮ್ಮ ಕಂಟ್ರೋಲಿಗೆ ತಗೊಂಡು ಚೆನ್ನಾಗಿ ನೋಡಿಕೊಂಡರೆ ಜೀವನ ಸುಖವಾದ ಪ್ರಯಾಣ, ಹ್ಯಾಪಿ ಜರ್ನಿ ಅಂತಾರಲ್ಲ ಹಾಗೆ ಒಳ್ಳೆ ಪ್ರಯಾಣ. ಅವನು ಎಲ್ಲೇ ಇರ್ಲಿ, ಯಾವ ಊರಲ್ಲೇ ಇರ್ಲಿ, ಮನೆ ಬಿಟ್ಟು ದೂರ ಇರ್ಲಿ, ಯಾತ್ರೆಗೆ ಹೋಗಿರ್ಲಿ, ಸಂಚಾರ ಮಾಡ್ತಿರ್ಲಿ, ಎಲ್ಲೇ ಇರ್ಲಿ, ಇಂದ್ರಿಯಗಳು ಕರೆಕ್ಟ್ ಆಗಿದೆ ಅಂತಂದ್ರೆ ಏನು ಪ್ರಯೋಜನ, ಏನು ಟೆನ್ಷನ್ನೇ ಇಲ್ಲ, ಯಾವ ಆಲೋಚನೆಯೂ ಇಲ್ಲದೆ ಸುಖವಾಗಿರಬಹುದು. ಆದ್ದರಿಂದ ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಾದ್ದು ಪ್ರತಿಯೊಬ್ಬರ ಅತ್ಯವಶ್ಯ ಕರ್ತವ್ಯ ಅಂತ ಹೇಳಿ ವಿದುರ ದೇಶದ ಅಮೃತ ಧಾರೆಯನ್ನ ಸುರಿಸ್ತಾ ಇದ್ದಾನೆ. ಇನ್ನು ಅನೇಕ ವಿಷಯಗಳನ್ನ ಹೇಳ್ತಾನೆ ಅನ್ನೋದನ್ನ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನು ಉಳಿದ ಭಾಗವನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ.